ನಮಸ್ಕಾರ. ನನ್ನ ಹೆಸರು ಹೇಮಾ ಸುಂದರಾಚಾರ್. ನಾನು ನಿಮ್ಮ ಮುಂದಿನ ಸೂತ್ರಧಾರಿ. ತಾಳ್ಮೆಯಿಂದ ಭೀಷ್ಮನ ಜನನದ ಹಾಗೂ ಪ್ರತಿಜ್ಞೆಯ ಪ್ರಸಂಗವನ್ನು ಆಲಿಸಿದಿರಿ. ಅಲ್ಲಿ ಅತಿ ಸೌಜನ್ಯದ ಸಾಕಾರ ಮೂರ್ತಿ ಭೀಷ್ಮ ತನ್ನ ದುರಂತ ಜೀವನಕ್ಕೆ ನಾಂದಿಯಾಗಿ ಮಾಡಿದ ಅಪರಾಧಗಳ ಕಥಾನಕವನ್ನು ನೋಡಿದಿರಿ. ಈ ಮೂರೂ ಅಪರಾಧಗಳ ಫಲಶ್ರುತಿ ಮುಂಬರುವ ಪಾಂಡವರ ಕೌರವರ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣೀಭೂತವಾಯಿತು. ವೇದವ್ಯಾಸ ಯಾರು? ಅವನಿಗೂ ಗಾಂಗೇಯನಿಗೂ ಏನು ಸಂಬಂಧ? ಅವನಿಗೆ ಭೀಷ್ಮನ ದುರಂತಮಯ ವ್ಯಕ್ತಿಚಿತ್ರಣ ನಿರೂಪಿಸಿದ? ಇದನ್ನು ನಾವೀಗ ಪರಿಶೀಲಿಸೋಣ. ಕಥಾನಕದ ಪ್ರಥಮ ಪ್ರಸಂಗದಲ್ಲಿ ಸತ್ಯವತಿಯ ಜನನದ ಕುತೂಹಲಕಾರಿ ಪ್ರಕರಣವನ್ನು ಅರಿತೆವು. ಸತ್ಯವತಿಯು ಅನುಪಮ ಸೌಂದರ್ಯವತಿಯಾಗಿದ್ದರೂ ಹೆತ್ತುದರದ ಮತ್ಸ್ಯಗಂಧವನ್ನೇ ಸೂಸುವವಳಾಗಿರುತ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾದ ಪದ ಗಂಧ. ಬೆಸ್ತನ ಹೆಂಡತಿಯೋರ್ವಳು ತೀರ್ಥಯಾತ್ರೆಗೆ ಹೋಗಲು ಒಬ್ಬ ಮಲ್ಲಿಗೆ ಮಾರುವವರ ಮನೆಯಲ್ಲಿ ತಂಗುತ್ತಾಳೆ. ಮಲ್ಲಿಗೆಯ ದುರ್ಗಂಧದ ಘಾಟಿನಿಂದ ಪಾಪ ಅವಳಿಗೆ ನಿದ್ರೆಯೇ ಬರುವುದಿಲ್ಲ. ಮಾರನೇ ದಿನ 4 ಮೀನನ್ನು ತಂದು ಅದರ ಸುಗಂಧವನ್ನು ಆಸ್ವಾದಿಸುತ್ತಾ ಸುಖವಾಗಿ ಪವಡಿಸುತ್ತಾಳೆ. ಆಶ್ಚರ್ಯಚಕಿತರಾದ ಅವಳ ಆತಿಥೇಯರು ಕೇಳಲಾಗಿ ಹೇಳುತ್ತಾಳೆ, ಮತ್ಸ್ಯಗಂಧ ನನ್ನ ಸಾರ, ನನ್ನ ಮತ್ತು ನನ್ನ ಸಂಸಾರದ ಭವಿಷ್ಯವನ್ನು ಬಿಂಬಿಸುತ್ತದೆ. ಹೆಮ್ಮಕ್ಕಳ ಸೂಡಿಗೆ ಮಲ್ಲಿಗೆ ಶೋಭಿತವಲ್ಲದೆ ಎನ್ನ ಪಾಲಿಗೆ ಅದು ದುರ್ನಾತ. ಈ ಕಥೆಯಲ್ಲಿ ಎಲ್ಲ ಗಂಧಗಳು ಒಂದೇ ಎಂದು ಸಾರಿದರೂ ಸಮಾಜದಲ್ಲಿ ಮೀನಿನ ಗಂಧವನ್ನು ಗಂಧಕದ ಗಂಧಕ್ಕೆ ಹೋಲಿಸಿ ದುರ್ಗಂಧವೆನ್ನುತ್ತಾರೆ. ಪುರುಷ ಪ್ರಧಾನತೆಯಿಂದ ಸತ್ಯವತಿ ಅವಳಿ ಸೋದರ ಮತ್ಸ್ಯಗಂಧ ಹೊಂದಿದರೂ ರಾಜನಾಗುತ್ತಾನೆ. ಆದರೆ ಮತ್ಸ್ಯಗಂಧ ಹೊಂದಿದ ಬಾಲೆ ಬೆಸ್ತರಕೇರಿ ಸೇರುತ್ತಾಳೆ. ರಾಜಕುವರಿಯ ಎಲ್ಲ ಲಕ್ಷಣಗಳು ವರ್ಚಸ್ಸು ಇದ್ದರೂ ಅವಳ ದುರ್ಗಂಧ ಅವಳ ಉನ್ನತಿಗೆ ತಡೆಯಾಯಿತು. ಪರಾಶರ ಮಹಾಮುನಿಗಳ ಬಳಿ ತಳೋದರಿ ಸತ್ಯವತಿ ತನ್ನ ಗಂಧದ ಅಹವಾಲು ತೋಡಿಕೊಳ್ಳಲು ತಾಪಸ್ಸಿಯು ಒಂದು ಜೈವಿಕ ವರ್ಗಾವಣೆಯ ಏರ್ಪಾಡು ಮಾಡುತ್ತಾರೆ. ಏಕಾಂತವ ಬಯಸಲು ಸತ್ಯವತಿಯು ಮಹಾಮುನಿಗಳನ್ನು ಕೊಂಡದ ಮಧ್ಯಕ್ಕೆ ತನ್ನ ಹರಿಗೋಲಲ್ಲಿ ಕೊಂಡೊಯ್ಯುತ್ತಾಳೆ. ಸಭಿಕರು ಇಲ್ಲಿ ಗಮನಿಸಬೇಕಾದ ಪದ ಕೊಂಡ. ಹವನ ಹೋಮಾದಿಗಳು ನಡೆಯುವುದು ಅಗ್ನಿಕುಂಡದಲ್ಲಿ, ನಮ್ಮ ಹವನ ನಡೆದದ್ದು ಕೊಂಡದಲ್ಲಿ. ಆಗ ನಡೆದ ಜೈವಿಕ ವರ್ಗಾವಣೆಯಲ್ಲಿ ಸತ್ಯವತಿ ತನ್ನ ಮತ್ಸ್ಯಗಂಧವನ್ನು ಕಳೆದುಕೊಳ್ಳುತ್ತಾಳೆ, ಸುಗಂಧ ಪೂಸಿತಳಾಗುತ್ತಾಳೆ. ತನ್ನ ಕನ್ಯತ್ವ ಕಳೆದುಕೊಳ್ಳದೆ ತಾಯಿಯಾಗುತ್ತಾಳೆ. ಈ ಸಂಶ್ಲೇಷಣೆಯ ಜೈವಿಕ ಉತ್ಪನ್ನವಾಗಿ ಕೊಂಡೋದ್ಭವಿಯಾಗಿ ಪ್ರತ್ಯಕ್ಷನಾಗುತ್ತಾನೆ ಒಬ್ಬ ಕೊಂಡಜ. ಕೆಂಜಡೆಯ ಕಪ್ಪು ಮಸಿವರ್ಣದ ಸುಟ್ಟ ಚರ್ಮದ ವಿಕಾರ ರೂಪದ ಆದರೆ ಅತ್ಯಂತ ತೇಜೋಮಯನಾದ ಷೋಡಶ ಬಾಲಕ. ಹೌದು, ಹುಟ್ಟುವಾಗಲೇ ಎಲ್ಲರಂತೆ ಶಿಶುವಾಗಿ ಜನಿಸಲಿಲ್ಲ, ಬಾಲಕನಾಗಿಯೇ ಜನಿಸಿದ. ಅವನೇ ಮುಂದೆ ವೇದಗಳ ಸಾರವನ್ನು ಹೀರಿ ಜನರಿಗೆ ಮಹಾಭಾರತವನ್ನು ಕೊಟ್ಟ ವೇದವ್ಯಾಸ. ಕಪ್ಪು ಬಣ್ಣದವ, ದ್ವೀಪದಲ್ಲಿ ಹುಟ್ಟಿದವ, ಅವನೇ ಕೃಷ್ಣ ದ್ವೈಪಾಯನ. ಇಲ್ಲಿ ಒಂದು ಗಮನಿಸಬೇಕಾದದ್ದು, ವೇದವ್ಯಾಸ ಎಂಬುದು ನಾಮಪದವಲ್ಲ, ಯಾರದೇ ಹೆಸರಲ್ಲ, ಅದೊಂದು ಆರ್ಷ ಪದವಿ, ಋಷಿಗಳಿಗೆ ಕೊಡುವ ಉನ್ನತವಾದ ಪವಿತ್ರವಾದ ಪದವಿ. ಮಹಾಭಾರತ ಬರೆದವರ ಹೆಸರು ಕೃಷ್ಣ ದ್ವೈಪಾಯನ, ವೇದವ್ಯಾಸ ಅವನ ಪದವಿ. ತಾಯಿಯಿಂದ ಅಗಲುವಾಗ ವ್ಯಾಸ ಅವಳ ಪಾದಾರವಿಂದಕ್ಕೆ ಎರಗಿ ಹೇಳುತ್ತಾನೆ, ಮಾತೆ, ನೆನೆದವರ ಮನದಲ್ಲಿ ಶ್ರೀಕೃಷ್ಣ. ಬರೀ ಸ್ಮರಣ ಮಾತ್ರಕ್ಕೆ ಈ ಕೃಷ್ಣ ದ್ವೈಪಾಯನ ನಿನ್ನೆದುರು ಪ್ರತ್ಯಕ್ಷನಾಗುತ್ತಾನೆ, ನಿನ್ನ ಸೇವೆಗೆ ಸದಾ ಸಿದ್ಧನಿರುತ್ತಾನೆ ಎಂದು ಅಂತರ್ಧಾರನಾದನು. ಬದರಿಕಾಶ್ರಮದಲ್ಲಿ ವೇದಾಧ್ಯಯನಕ್ಕೆ ತೊಡಗಿದನು. ವ್ಯಾಸನ ಇನ್ನೊಂದು ಹೆಸರು ಬಾದರಾಯಣ. ನೆನಪಿಟ್ಟುಕೊಳ್ಳಿ, ಬಾದರಾಯಣ ಸಂಬಂಧದವರು ನಿಮ್ಮನ್ನು ಯಾವತ್ತೂ ಆಪತ್ಕಾಲದಲ್ಲಿ ಕಾಪಾಡುತ್ತಾರೆ. ಶ್ರೀಕೃಷ್ಣ ದ್ವೈಪಾಯನನ ಅನುಜ ಭೀಷ್ಮ. ನಮ್ಮ ಮುಂದಿರುವ ಪ್ರಶ್ನೆ, ಭೀಷ್ಮನಂಥ ವ್ಯಕ್ತಿ ಚಿತ್ರಣ ಮಹಾಭಾರತಕ್ಕೆ ಯಾಕೆ ಅಗತ್ಯವಿತ್ತು? ಮಹಾಭಾರತವನ್ನು ಕೃಷ್ಣೆಯ ಮೂಲಕ ಕೃಷ್ಣನು ಮಾಡಿಸಿದ ಲೀಲೆಯನ್ನು ಕೃಷ್ಣ ದ್ವೈಪಾಯನ ರಚಿಸಿದ್ದಾರೆ. ಭೀಷ್ಮನನ್ನು ವ್ಯಾಸ ನಿರ್ಲಕ್ಷಿಸುತ್ತಾರೆ, ದ್ರೌಪದಿ ತುಚ್ಛೀಕರಿಸುತ್ತಾಳೆ,
ಶ್ರೀಕೃಷ್ಣ ಕಿರುಕುಳ ಕೊಡುತ್ತಾನೆ. ಆದರೂ ಭೀಷ್ಮ ವಿಚಲಿತನಾಗುವುದಿಲ್ಲ. ವ್ಯಾಸನ ಉದ್ದೇಶ ಆದರ್ಶ ವ್ಯಕ್ತಿಯ ಪರಮೋತ್ಕೃಷ್ಟತೆಯ ಪರಿಧಿಯನ್ನು ಉಲ್ಲಂಘಿಸಿ ಜನಸಾಮಾನ್ಯರಿಗೆ ಮಾರ್ಗದರ್ಶನ ಮಾಡಲು. ಮೊದಲು ಹೇಳಿದಂತೆ ಭೀಷ್ಮನನ್ನು ಯಾರೂ ಅನುಕರಿಸಬೇಡಿ, ಅನುಸರಿಸಲು ಪ್ರಯತ್ನಿಸಿ. ಈ ಕತೆ ಹರಿಯುವ ವಿಧಾನ: ಮೊದಲನೇ ಬಾರಿ ಒಂದು ಪಾತ್ರ ವೇದಿಕೆ ಮೇಲೆ ಬರುವಾಗ ಸ್ವಪಾತ್ರ ಪರಿಚಯ. ಅದು ಸ್ವಲ್ಪ ವಿಸ್ತಾರವಾಗಿದ್ದು ಮುಂಬರಲಿರುವ ಕಥೆಯ ಮುನ್ನುಡಿ ಇದ್ದ ಹಾಗೆ. ಹುಲು ಮಾನವರಾದ ನಮ್ಮ ಕಾಲ ಸೀಮಿತ. ಆದ್ದರಿಂದ ಮಧ್ಯ ಮಧ್ಯದಲ್ಲಿ ಸೂತ್ರಧಾರಿಯಾಗಿ ನಾನು ಕಥೆಯ ಒಂದು ಭಾಗವನ್ನು ಮತ್ತು ಇನ್ನೊಂದು ಭಾಗಕ್ಕೆ ಜೋಡಿಸುತ್ತಿರುತ್ತೇನೆ. ಭೀಷ್ಮನು ಅರಮನೆಯಲ್ಲಿ ಚಿಂತಾಕ್ರಾಂತನಾಗಿ ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದಾನೆ. ಇನ್ನು ನಮ್ಮ ಮುಂದಿನ ಕಥಾನಕವನ್ನು ನೋಡುವವಂತರಾಗಿ. ಪಿತೃವಾಕ್ಯ ಪರಿಪಾಲನೆ ಈ ನನ್ನ ಜೀವನ ಧರ್ಮದ ಪರಮಧ್ಯೇಯ. ಅದರಂತೆ ತೀರ್ಥರೂಪರಿಗೆ ಅವರ ಮನಸ್ಸನ್ನು ಸೂರೆಗೊಂಡ ಸುಂದರಿ ಸತ್ಯವತಿಯನ್ನು ಬೆಸ್ತರ ಕೇರಿಯಿಂದ ಹಸ್ತಿನಾಪುರಕ್ಕೆ ಒಪ್ಪಿಸಿ ತಂದಿದ್ದಾಯಿತು. ಆಕೆಯ ಸಮ್ಮತಿ ಪಡೆಯಲು ನಾನು ಹಸ್ತಿನಾಪುರದ ಸಿಂಹಾಸನದ ಉತ್ತರಾಧಿಪತ್ಯದ ಅಧಿಕಾರವನ್ನೇ ತ್ಯಜಿಸಬೇಕಾಯಿತು. ನನ್ನ ಸಂತಾನವು ಅದನ್ನು ಬಯಸದಂತೆ ನನ್ನ ವಿವಾಹದ ಆಕಾಂಕ್ಷೆಯನ್ನು ತೆರೆಯಬೇಕಾಯಿತು. ಅಜನ್ಮ ಬ್ರಹ್ಮಚಾರಿಯಾಗಿ ಅಜೀವ ಪರ್ಯಂತ ಈ ಕುರುವಂಶದ ಹಸ್ತಿನಾಪುರದ ರಾಜಾಧಿಪತ್ಯವನ್ನು ಸುರಕ್ಷಿಸುವ ಪಣ ತೊಟ್ಟಿದ್ದೇನೆ, ವಚನಬದ್ಧನಾಗಿದ್ದೇನೆ. ಆ ನಿಯಮದ ನಂತರವೇ ನನ್ನ ಪಿತಾಮಹರಿಗೆ ಮತ್ಸ್ಯಕನ್ಯೆ ಸತ್ಯವತಿಯೊಡನೆ ವಿಜೃಂಭಣೆಯಿಂದ ವಿವಾಹವೂ ನೆರವೇರಿತು. ಕಾಲಕ್ರಮದಲ್ಲಿ ರಾಣಿ ಸತ್ಯವತಿಗೆ 2 ಪುತ್ರ ಸಂತಾನವಾಯಿತು. ಹಿರಿಯವನಿಗೆ ಚಿತ್ರಾಂಗದ ಮತ್ತು ಕಿರಿಯವನಿಗೆ ವಿಚಿತ್ರವೀರ್ಯ ಎಂದು ನಾಮಧೇಯವೂ ನೆರವೇರಿತು. ಅವರು ಬಾಲ್ಯದಲ್ಲಿರುವಾಗಲೇ ನನ್ನ ಪೂಜ್ಯರು ಕಾಲಧರ್ಮಕ್ಕೊಳಗಾದರು. ಅರಿಂದಮ ಚಿತ್ರಾಂಗದ ಇನ್ನೂ ವಯಸ್ಕನಾಗಿರಲಿಲ್ಲ. ಆದರೂ ಪರಿಸ್ಥಿತಿಗೆ ಸಿಲುಕಿ ಹಾಗೂ ತಾಯಿಯ ಒತ್ತಡಕ್ಕೆ ಮಣಿದು ಅವನನ್ನೇ ರಾಜನಾಗಿ ಪಟ್ಟಾಭಿಷಕ್ತಗೊಳಿಸಿದೆ. ಬಲು ಶೂರ, ಅಸಾಮಾನ್ಯ ಧೀರ. ಆದರೆ ಯೌವನದ ಮದದಿಂದ ಮರಳುತ್ತಿದ್ದ ಚಿತ್ರಾಂಗದ ಸದಾ ಯುದ್ಧದಲ್ಲಿಯೇ ಮುಳುಗಿ ರಾಜ ವಿಸ್ತರಣೆಯಲ್ಲಿ ತಿರುಗಿ ತನ್ನದೇ ನಾಮಾಂಕಿತ ಚಿತ್ರಾಂಗದ ಎಂಬ ಗಂಧರ್ವನಿಂದ ವಧಿಸಲ್ಪಟ್ಟ. ವಿಚಿತ್ರವೀರ್ಯ ಹೆಸರಿಗೆ ತಕ್ಕಂತೆ ಅವನು ಶೂರ, ಧೀರ, ಅತಿ ಸುಂದರಕಾಯ. ಆದರೆ ವೀರತ್ವದಲ್ಲಿ ಏನೋ ನ್ಯೂನತೆ ಉಳ್ಳವನಾಗಿದ್ದ. ಮತ್ತೆ ರಾಜ್ಯಭಾರ ನನ್ನ ಕೈಗೆ ಬಂದಿತು. ಈಗ ನನ್ನ ಪೌತ್ರನ ಪ್ರಾಯದ ಅನುಜನ ರಕ್ಷಣೆ, ಪಾಲನೆ, ಪೋಷಣೆ ಎಲ್ಲವೂ ನನ್ನ ಮೇಲೆಯೇ ಬಿದ್ದಿದೆ. ಶೀಘ್ರದಲ್ಲಿಯೇ ಈ ಹಸ್ತಿನಾಪುರದ ರಾಜಗದ್ದಿಗೆಯ ಭವಿಷ್ಯವನ್ನು ಸ್ಥಿರಗೊಳಿಸಿ ನನಗಿರುವ ಪಿತೃಋಣವನ್ನು ತೀರಿಸಿ ಪಿತೃವರವನ್ನು ಪೂರ್ಣಗೊಳಿಸಬೇಕು. ಇದೇ ಈಗ ನನ್ನ ಜೀವನದ ಮಹತ್ವಾಕಾಂಕ್ಷೆ. ಭೀಷ್ಮನ ಆದರ್ಶೋದ್ದೇಶದ ಕಾರ್ಯವೆಲ್ಲವೂ ದುಃಖದಲ್ಲಿ, ಮರಣದಲ್ಲಿ, ಸಂಕಷ್ಟದಲ್ಲಿ ಕೊನೆಗಾಣುತ್ತಿತ್ತು. ಭೀಷ್ಮನನ್ನು ದುರಂತ ಬೆನ್ನು ಬಿಡದ ಬೇತಾಳದಂತೆ ಬೆನ್ನಟ್ಟುತ್ತಿತ್ತು. ಹೀಗಿರಲಾಗಿ ಚತುರಮತಿಯು, ರಾಜಕೀಯದ ನವರುಗಳನ್ನರಿತ ಮಾತೆ ಸತ್ಯವತಿಯು ಪುತ್ರ ದೇವವ್ರತನಲ್ಲಿ ತಮ್ಮ ವಿಚಿತ್ರವೀರ್ಯನ ವಿವಾಹಕ್ಕೆ ಕನ್ಯಾನ್ವೇಷಣೆ ಕೋರುತ್ತಾಳೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಿದ್ದೇನೆ ನಾನು. ತಮ್ಮನ ವಿಶೇಷತಮ ವೀರ್ಯ ದೌರ್ಬಲ್ಯ ಅರಿತವಳು ತಾಯಿ. ಕುರುವಂಶದಲ್ಲಿ ಸಂತಾನೋತ್ಪತ್ತಿ ಆಗಬೇಕಾದರೆ ವಿಚಿತ್ರವೀರ್ಯ ಬಹುಪತ್ನಿತ್ವ ಶೀಘ್ರದಲ್ಲಿಯೇ ಸ್ವೀಕರಿಸಬೇಕು ಎಂದವಳು ಚೆನ್ನಾಗಿ ಅರಿತಿದ್ದಾಳೆ. ನೆರೆಯ ಕಾಶಿ ರಾಜನ 3 ರಾಜಕುವರಿಯರ ಏಕಕಾಲದ ಸ್ವಯಂವರ ನಿಶ್ಚಯವಾಗಿದೆ. ನಮಗೆ ಆಮಂತ್ರಣ ಬಂದಿದೆ. ಅದರಲ್ಲಿ ನಾವು ಭಾಗವಹಿಸಬೇಕು ಎಂದು ತನ್ನ ಆಸೆ ವ್ಯಕ್ತಪಡಿಸಿದಳು ಚಿಕ್ಕಮ್ಮ. ಅವಳು ರಾಜನೀತಿ, ರಾಜಧರ್ಮ ಚೆನ್ನಾಗಿ ಅರಿತ ನಿಪುಣೆ. ಇಲ್ಲಿ ನಾವು ಭಾಗವಹಿಸಬೇಕು ಎಂದರೆ ವಿಚಿತ್ರವೀರ್ಯನಲ್ಲ, ಸಿಂಹಾಸನದ ಪ್ರತಿನಿಧಿ ನಾನು. ವಾಸ್ತವವಾಗಿ
ಸ್ವಯಂವರಕ್ಕೆ ಬರಿಸಲು ಇಚ್ಛಿಸುವ ವರನು ಹೋಗಬೇಕು. ಅವನ ಪ್ರತಿನಿಧಿ ಹೋಗುವ ಪರಿಪಾಠವಿಲ್ಲ. ಪ್ರತಿಯೊಂದು ಸ್ವಯಂವರಕ್ಕೆ ಅನೇಕಾನೇಕ ಚಕ್ರವರ್ತಿಗಳು ರಾಜಕುಮಾರರು ಬರುತ್ತಾರೆ. ಅದು 3 ಕನ್ಯೆಯರ ಸ್ವಯಂವರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುತ್ತಾರೆ. ತೀವ್ರ ಪೈಪೋಟಿ ಈ ಸ್ಪರ್ಧಾ ಸಮರದಲ್ಲಿ. ಷರತ್ತುಗಳು ಅನೇಕ ಇರಬಹುದು, ಅಪಾಯಕಾರಿಯೂ ಇರಬಹುದು. ಇದನ್ನೆಲ್ಲ ಅರಿತ ಚಾಣಾಕ್ಷಮತಿ ತಾಯಿ ಸತ್ಯವತಿ ಪರೋಕ್ಷವಾಗಿ ತನ್ನ ಸಂತಾನವನ್ನು ಬೆಳೆಸಲು ಅನುಕೂಲವಾಗುವಂತೆ ಜಾಗ್ರತೆ ವಹಿಸಿ ಪ್ರತಿಜ್ಞಾಬದ್ಧನಾದ ನನ್ನನ್ನು ಸ್ವಯಂವರಕ್ಕೆ ತೆರಳುವಂತೆ ಆಜ್ಞಾಪಿಸಿದ್ದಾಳೆ. ತಂದೆ ಮಡಿದರು. ತಂದೆಯ ಹೆಸರಲ್ಲಿ ನಾನು ಕೊಟ್ಟ ಮಾತು ತಪ್ಪಬಾರದು. ಭೀಷ್ಮ ವಚನಭ್ರಷ್ಟ ಎಂದಾಗಬಾರದು. ಇನ್ನೂ ತಡ ಮಾಡದೆ ರಥವನ್ನೇರಿ ಕಾಶಿರಾಜನ ರಾಜ್ಯದೆಡೆಗೆ ಈಗಲೇ ನಿರ್ಗಮಿಸುತ್ತೇನೆ. ಪುಣ್ಯವಂತರ ನಾಡಿದು, ಗಂಗಾ ತಟಾಕೆಯ ಬೀಡಿದು, ಆಶುತೋಷನ ಊರಿದು, ನನ್ನ ಜನ್ಮಭೂಮಿ ಇದು. ನಾನಿಲ್ಲಿ ನನ್ನ ಪಿತೃ ಕಾಶಿರಾಜನ ಅಂತಃಪುರದಲ್ಲಿ ಇಲ್ಲ, ಸ್ವರ್ಗದಲ್ಲಿದ್ದೇನೆ. ಯಾಕೆ ಸ್ವರ್ಗ? ನಾನು ಸಾಯಲಿಲ್ಲ ಏನು? ಸಂತೋಷದಲ್ಲಿ ಸ್ವರ್ಗದಲ್ಲಿದ್ದೇನೆ. ನಾನು ಕಾಶಿರಾಜನ ಹಿರಿಯ ಮಗಳು ಅಂಬೆ. ಕಥೆ ಏನೆಂದರೆ, ಸೌಬಲ ದೇಶದ ರಾಜಕುಮಾರ ಸಾಲ್ವ ನನ್ನ ಮನಸ್ಸನ್ನು ಒಂದೇ ಸೂರೆಗೊಂಡಿದ್ದ. ತದನಂತರ ಅನೇಕ ಬಾರಿ ನಮಗೆ ಒಡನಾಟದ ಅವಕಾಶ ಒದಗಿ ನಮ್ಮ ಮನಸ್ಸು ಒಂದಾಗಿದೆ. ನಮ್ಮ ತಂದೆಯವರು ನನಗೂ ನನ್ನ 2 ತಂಗಿಯರಿಗೂ ಸ್ವಯಂವರವನ್ನು ಏರ್ಪಡಿಸುತ್ತಿದ್ದಾರೆ. ನಾನು ಮಾತ್ರ ಸಾಲ್ವನನ್ನೇ ಮದುವೆಯಾಗುವುದು. ಹಾಗೆ ಹೇಳಿದೆ, ಸ್ವರ್ಗದಲ್ಲಿದ್ದೇನೆಂದು. ಈಗ ನೋಡಿ ಪ್ರಶ್ನೆ ಬರುವುದು, ಭೀಷ್ಮ ತಮ್ಮನ್ನು ಮದುವೆ ಮಾಡಿಸುವ ಜವಾಬ್ದಾರಿ ತೆಗೆದುಕೊಂಡದ್ದು ಸರಿಯೋ? ಹೌದು, ತಂದೆಯ ಸಂತೋಷ ಬಹಳ ಮುಖ್ಯ. ಆದರೆ ಸಿಂಹಾಸನದಲ್ಲಿ ಯಾರೇ ಕೂತರೂ ಮರುಪ್ರಶ್ನಿಸದೆ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದು ಸರಿಯೋ? ಚೂರಿ ಒಂದು ಆಯುಧ ಅಷ್ಟೇ. ವೈದ್ಯನ ಕೈಯಲ್ಲಿ ಪ್ರಾಣ ರಕ್ಷಣೆ, ಯೋಧನ ಕೈಯಲ್ಲಿ ದೇಶ ರಕ್ಷಣೆ. ಹಾಗೆಂದು ಚೂರಿ ಉಪಯೋಗಿಸಲು ನನಗೆ ಯೋಗ್ಯತೆ ಇದೆ ಎಂದು ವೈದ್ಯನು ದೇಶ ರಕ್ಷಣೆಗೋ ಯೋಧನು ಶಸ್ತ್ರಚಿಕಿತ್ಸೆಗೂ ಉಪಯೋಗಿಸಿದರೆ ಅನಾಹುತವಾದೀತು. ಯಾರೂ ಸಹ ಸರ್ವಶಕ್ತ ಭಗವಂತನ ಪಾತ್ರ ವಹಿಸಬಾರದು. ಆ ದಾಟಿಯಲ್ಲಿ ಆಲೋಚಿಸಿದರೆ ಭೀಷ್ಮ ತಮ್ಮನ ಪ್ರತಿನಿಧಿಯಾಗಿ ಸ್ವಯಂವರಕ್ಕೆ ಹೋದದ್ದು ಅಪರಾಧ. ಹೆಚ್ಚೆಂದರೆ ಅವನ ಬೆಂಗಾವಲಾಗಿ ಹೋಗಬಹುದಾಗಿತ್ತೋ ಏನೋ. ನಾನು ನನ್ನ 2 ತಂಗಿಯಂದಿರು ರೂಪದಲ್ಲಿ, ಗುಣದಲ್ಲಿ, ವಿದ್ಯಾಭ್ಯಾಸಂಗದಲ್ಲಿ ಒಬ್ಬರಿಗಿಂತ ಒಬ್ಬರು ಪರಿಣಿತರು. ಹೀಗಾಗಿ ದೇಶ ವಿದೇಶಗಳಿಂದ ಅನೇಕಾನೇಕ ರಾಜರು, ರಾಜಕುಮಾರರು ಬಂದಿದ್ದಾರೆ. ಸ್ವಯಂವರದ ನಿಮಿತ್ತ ಪರಾಕ್ರಮ ಪಂಥವನ್ನು ಏರ್ಪಡಿಸಲಾಗಿದೆ. ಆ ಪಂಥದಲ್ಲಿ ಅನೇಕರು ಗೆದ್ದು ಬರಬಹುದು. ಅವರೆಲ್ಲ ಸ್ವಯಂವರಕ್ಕೆ ಯೋಗ್ಯರಾಗುತ್ತಾರೆ. ನಾವು ಅವರಲ್ಲಿ ನಮಗೆ ಇಷ್ಟವಂದವರನ್ನು ಚುನಾಯಿಸಬಹುದು. ಈಗ ಒಂದು ತಾಪತ್ರಯವಾಗಿದೆ. ನಮ್ಮ ತಂದೆಯವರಿಗೂ ಮತ್ತು ಸೌಬಲ ದೇಶದ ರಾಜಕುಮಾರ ಸಾಲ್ವನಿಗೂ ಹಗೆತನ ಎಷ್ಟೋ ವರ್ಷದಿಂದ ಕಾಡಿದೆ. ಹಾಗೆ ನನ್ನ ಪ್ರಿಯಕರ ಸಾಲ್ವನಿಗೆ ಆಮಂತ್ರಣ ಹೋಗಲಿಲ್ಲ. ನಾನೀಗ ಜಂಜಾಟದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ನಾನು ಯಾರನ್ನು ಚುನಾಯಿಸದಿರಬಹುದು. ನೋಡುವ ಏನಾಗುತ್ತದೆಂದು. ನಾವೆಲ್ಲ ಇಲ್ಲಿ ಊರಿನ ಹೊರಗಡೆ ಮೈದಾನದಲ್ಲಿ ಉಪಸ್ಥಿತರಾಗಿದ್ದೇವೆ. ಸಾವಿರಾರು ಮಂದಿ ಜನ ಸೇರಿದ್ದಾರೆ. ಎಲ್ಲೆಲ್ಲಿಯೂ ಕುದುರೆಯ ಕೆನೆತ, ಖಡ್ಗದ ಝಳಕ. ಇನ್ನೇನು ಪರಾಕ್ರಮ ಸ್ಪರ್ಧೆ ಶುರುವಾಗಲಿದೆ. ನಮಗೋಸ್ಕರ ಜನರು ಸ್ಪರ್ಧಿಸುವುದು ನೋಡುವುದು ಒಂದು ತರಹದ ಮೋಜು. ಅರೇರೆ, ಅದೇನೋ ಅದು ದೂರ ದಿಗಂತದಲ್ಲಿ ಯಾರೋ ರಥಿಕ ವಾಯು ವೇಗದಲ್ಲಿ ರಥವನ್ನು ಓಡಿಸಿಕೊಂಡು ಬರುತ್ತಿದ್ದಾರೆ. ಯಾರನ್ನೂ ಲೆಕ್ಕಿಸದೆ ಸೀದಾ ನುಗ್ಗುತ್ತಿದ್ದಾನೆ ನಮ್ಮ ಡೇರೆಡೆಗೆ.
ಓಹೋ, ನಾನು 3 ಲೋಕದ ವೀರ. ನಾನು ಸಮಾನ ಯಾರು ನನಗೆ ಸಮರದಲ್ಲಿ? ಸಮಾನ ಯಾರು? ಇನ್ನೂ ಹುಟ್ಟಿ ಬರಬೇಕಷ್ಟೇ. ಈ ಜಗತ್ತಿಗೆ ಗೊತ್ತಿರುವ ವಿಚಾರ, ಈ ಭೀಷ್ಮ ಅಜನ್ಮ ಬ್ರಹ್ಮಚಾರಿ ಎಂದು. ಆದ್ದರಿಂದ ನನಗೆ ಈ ಸ್ವಯಂವರಕ್ಕೆ ಅಧಿಕೃತ ಆಮಂತ್ರಣವಿಲ್ಲ. ಕಾಶಿ ರಾಜನ ಅತಿಥಿಯಾಗಿ ಉಪಚರಿತನಾಗಿ ಕುಶಲಕ್ಷೇಮ ವಿಚಾರಿಸಿ ಕ್ರಮಬದ್ಧವಾಗಿ ಭಾಗವಹಿಸುವಂತಿಲ್ಲ. ಕ್ಷತ್ರ ಧರ್ಮದ ಪ್ರಕಾರ ಸ್ವಯಂವರದ ಸಮಯದಲ್ಲಿ ಪರಾಕ್ರಮಿಯಾದವನಿಗೆ, ಯಾವ ಹುಲುಮಾನವನಿಗೆ ಅನ್ವಯವಾಗುವಂಥ ಕಾನೂನು ಕಾಯ್ದೆಗಳು ಅಗಣ್ಯ. ಅದನ್ನು ಉಲ್ಲಂಘಿಸುವುದು ಅಧರ್ಮವಲ್ಲ. ಆದರೆ ಆ ರೀತಿ ಉಲ್ಲಂಘಿಸುವವನಿಗೆ ತಕ್ಕ ವೀರ್ಯ, ಯೋಗ್ಯತೆ, ದರ್ಪ ಇರಬೇಕು. ಈಗ ನನಗಿರುವ ಮಾರ್ಗ ಇದೊಂದೇ. ನೇರವಾಗಿ ಪರಾಕ್ರಮದ ಪ್ರದರ್ಶನದ ಆಖಾಡಕ್ಕೆ ನನ್ನ ಈ ರಥವನ್ನು ಮುನ್ನಗ್ಗಿಸುವುದು, ಸ್ವಯಂವರಕ್ಕೆ ಸಿದ್ಧವಿರುವ ರಾಜಕನ್ಯೆಯನ್ನು ರಥಕ್ಕೆ ಹತ್ತಿಸುವುದು, ಅಲ್ಲಿಂದ ರಟ್ಟುವುದು. ಓಹೋ ಓಹೋ, ಸಾವಿರಾರು ಮಂದಿ ಮಗಧರು, ರಾಜವಂಶೀಯರು ನೆರೆದಿದ್ದಾರೆ. ಆಶ್ಚರ್ಯಚಕಿತರಾಗಿ ಎನ್ನಡೆಗೆ ದಿಟ್ಟಿಸುತ್ತಾ ಮುಖವಿಸ್ಮಿತರಾಗಿದ್ದಾರೆ. ಅನಿರೀಕ್ಷಿತ ಮಿಂಚಿನ ವೇಗದ ಆಕ್ರಮಣ ಯುದ್ಧ ನೀತಿಯ ಪ್ರಥಮ ಪಾಠ. ನನ್ನೀ ರಥಕ್ಕೆ ನಾನೇ ಸಾರಥಿ. ಅದ್ವಿತೀಯ ಆಕ್ರಮಣದಲ್ಲಿ ಅಪಾಯವಿದೆ. ಹಾಗೂ ನನ್ನನ್ನು ವೇಗದಲ್ಲಿ ಮೀರಿಸುವ ಸಾರಥಿ ಇನ್ನೂ ಹುಟ್ಟಿ ಬರಬೇಕಷ್ಟೇ. ನನ್ನ ಶಂಖದ ಬೇರೆಯ ನಿನಾದ ಸಭಿಕರನ್ನು ಶಿಲೆಯಾಗಿ ನಿಲ್ಲಿಸಲು ಈ ರಥವನ್ನು ಸಮಾವೇಶಕ್ಕೆ ಮುನ್ನಗ್ಗಿಸುತ್ತೇನೆ. ಜೈ ಗಂಗಾ ಮಾತೆ, ಜೈ ಜೈ ಗಂಗಾ ಮಾತೆ, ಜೈ. ಏನಾಗುತ್ತಿದೆ? ಯಾರಿವನಿ ಪರಾಕ್ರಮಿ? ಇವನ ಧೈರ್ಯ ಆಗಬಹುದು. ನಾವೇನು ಮಾಡಬೇಕು? ತಂದೆಯವರು ಆಚೆ ಕಡೆ ಇದ್ದಾರೆ. ರಾಜಭಟರು ಓಡೋಡಿ ಬರುತ್ತಿದ್ದಾರೆ. ಏನು ಕಥೆ? ತಂಗಿಯಂದಿರೇ, ಇತ್ತಲಾಗಿ ಬನ್ನಿ. ನಾವು ಮೂವರೂ ಒಟ್ಟಿಗೆ ಈ ಮೂಲೆಯಲ್ಲಿ ನಿಲ್ಲೋಣ. ಕಾಶಿ ರಾಜ, ಕಾಶಿಯ ಪ್ರಜಾವರ್ಗ, ನೆರೆದ ಸಹಸ್ರಾರು ರಾಜಾದಿರಾಜರೇ, ರಾಜಕುವರರೇ, ಕೇಳಿ, ಇಲ್ಲಿ ಕೇಳಿ. ಕ್ಷತ್ರಿಯ ಧರ್ಮದ ಪ್ರಕಾರ ರಾಜಕುವರಿಯರನ್ನು ವಿವಾಹದ ಮಂಟಪದಿಂದ ಎತ್ತಿಕೊಂಡೊಯ್ಯುವುದು ಧರ್ಮ ಬಾಹಿರವಲ್ಲ. ಇದೇ ಇಂದಿನ ಪರಾಕ್ರಮದ ಪಂಥದ ಸವಾಲು. ಭುಜಬಲ ಇದ್ದರೆ ಧುಮುಕಿ ಸ್ಪರ್ಧೆಗೆ. ರಾಜಕುವರಿಯರೇ, ಆರೋಹಿಸಿ, ಹತ್ತಿ ಮೇಲೇರಿ ರಥಕ್ಕೆ. ಇದು ಸ್ವಯಂವರ. ನಮಗೆ ಇಷ್ಟವಿಲ್ಲದಿದ್ದರೆ ಅವನ ರಥ ಏರುವ ಅಗತ್ಯವಿಲ್ಲ. ಬಲಾತ್ಕಾರ ಮಾಡಿದರೆ ಗತ್ಯಂತರವಿಲ್ಲ. ನಾವು ಇಲ್ಲೇ ಮುದುಡಿ ನಿಲ್ಲೋಣ. ನಾನೀಗ ಈ ರಾಜಕುವರಿಯರನ್ನು ಮುಟ್ಟುವಂತಿಲ್ಲ, ಬಲಾತ್ಕಾರದಿಂದ ಅಪಹರಿಸುವಂತಿಲ್ಲ. ಈ ರಾಜಕುವರಿಯರು ಸ್ವಯಂ ಪ್ರೇರಿತರಾಗಿ ನನ್ನ ರಥವನ್ನು ತಾವಾಗಿಯೇ ಆರೋಹಿಸುವಂತೆ ಪೂಜಿಸಿ ಪ್ರೇರೇಪಿಸುವ ಮಾರ್ಗ ಪ್ರಯೋಜಿಸಬೇಕು. ಕಾಶಿ ರಾಜ್ಯದ ಕಣ್ಮಣಿಗಳೇ, ರಾಜಕುವರಿಯರೇ, ನಾನು ಗಂಗಾಪುತ್ರ ಗಂಡುಗಲಿ ಗಾಂಗೇಯ, ಸುಭಿಕ್ಷಾ ಸಾಮ್ರಾಜ್ಯ ಹಸ್ತಿನಾಪುರದ ರಾಜವಂಶಿ. ಈ ಧರೆಯ ಸ್ವರ್ಗ ಸಮಾನದ ವೈಭವ ಶೋಷಿತ ಹಸ್ತಿನಾಪುರದ ರಾಜಗದ್ದಿಗೆಯ ಬಲಪಾರ್ಶ್ವವನ್ನು ನಿಮಗಾಗಿಯೇ ಕಾದರಿಸಿದ್ದೇನೆ. ರಾಣಿ ಪದವಿಯನ್ನು ನಿಮಗಾಗಿಯೇ ಕಾದರಿಸಿದ್ದೇನೆ. ಈ ಸಹಸ್ರಾರು ಯೋಧದ ಸಮುದಾಯದಲ್ಲಿ ಅಸೀಮ ಪಂಥದಲ್ಲಿ ಭಾಗವಹಿಸಿ ವಿಜೇತರಾಗುವ ಆವೇಶ ಆವಿಷ್ಕಾರ ನಿಮಗಿರಲಿ. ಈ ಮಹಾರಥಿಕನ ರಥವನ್ನೇರುವ ಸೌಭಾಗ್ಯ ದೊರಕಿದೆ ನಿಮಗೆ ಇಂದು. ಏರಿ, ಮೇಲೇರಿ. ನಾವೀಗ ಇಲ್ಲಿಂದ ಮಿಂಚಿನಂತೆ ಮಾಯವಾಗೋಣ. ಸಾಲ್ವ ಹಾಳಾಗಿ ಹೋಗಲಿ. ಗಂಗಾಪುತ್ರನಂತ ಅಧಿರಥ ಮಹಾರಥ ಸಿಕ್ಕಿರುವುದು ನನ್ನ ಭಾಗ್ಯ.
ಯಾರಿಗೆ ಗೊತ್ತು, ನಮ್ಮ ರೂಪ ಸೌಂದರ್ಯಕ್ಕೆ ಮನಸೋತು ತನ್ನ ಪ್ರತಿಜ್ಞಾಭಂಗ ಮಾಡಿರಬಹುದು. ಅಂಬಿಕಾ, ಬಂದದ್ದೆಲ್ಲ ಬರಲಿ. ನಾವು ಕ್ಷತ್ರಿಯ ನಾರಿಯರು, ಹೆದರಿ ಕೂರುವವರಲ್ಲ. ಹತ್ತಿ ತಂಗಿಯರೇ, ಹತ್ತಿ. ಎಡವಿದ ಭೀಷ್ಮ, ಎಡವಿದ. ವಿಧಿಯ ಕೈಗೊಂಬೆಯಾಗಿ ಮೊದಲು ಮಾಡಿದ ತಪ್ಪನ್ನು ಸಮಜಾಯಿಸಿಕೊಳ್ಳಲು ಇನ್ನೊಂದು ತಪ್ಪು ಮಾಡಿದ. ಬಂಜರು ಭೂಮಿಯಲ್ಲಿ ಬಾವಿ ತೋಡಿದಂತೆ ಭೀಷ್ಮ ತನ್ನ ಕುಪ್ರತಿಷ್ಠೆಯ ಕಾಯುವಲು ಭೀಷ್ಮ ಎಂದೂ ಪ್ರತಿಜ್ಞಾಭಂಗ ಮಾಡಿಲ್ಲ ಎಂಬ ಕೀರ್ತಿಯ ಧರಿಸಲು ಪ್ರತಿಜ್ಞಾಭಂಗ ಬಿಟ್ಟು ಇನ್ನೆಲ್ಲ ಅಪರಾಧ ಮಾಡಿದ. ಏನದು ಮುಂದೆ ನೋಡುವಿರಂತೆ. ರಾಣಿ ಸತ್ಯವತಿ, ಇದೋ ವಂದಿಸಿಕೊಂಡಿದ್ದೇನೆ. ಕಾಶಿರಾಜದ ಸ್ವಯಂವರಕ್ಕೆ ಬಂದ ಎಲ್ಲ ರಾಜಕುಮಾರರನ್ನು ಅಲ್ಲದೆ ಆ ಸೌಬಲ ದೇಶದ ರಾಜಕುಮಾರ ಸಾಲ್ವನನ್ನೂ ಸೋಲಿಸಿ ಈ 3 ರಾಜಕುಮಾರಿಯರನ್ನು ಕರೆತಂದಿದ್ದೇನೆ. ಅನುಜ, ವಿಚಿತ್ರವೀರ್ಯ, ನೀನು ಈ ಕನ್ಯೆಯರನ್ನು ಸ್ವೀಕರಿಸುವಂತನಾಗು. ಏನಾಗುತ್ತಿದೆ? ಏನಿದೆ ವಿಪರ್ಯಾಸ? ನಾನು ಈ ವಿಚಿತ್ರವಾದ ರಾಜಕುವರನನ್ನು ವರಿಸುವುದೇ? ಅವನ ಹೆಸರು ವಿಚಿತ್ರವೀರ್ಯ. ನಾನು ಅವನ ಭಾರ್ಯೆಯೇ. ನನಗೇನು ಗ್ರಹಚಾರವೇ? ಓಹೋ, ಈಗ ಅರ್ಥವಾಯಿತು. ನಮ್ಮನ್ನು ಅಪಹರಿಸಿ ತಂದ ಕಾರಣ. ಸ್ವಯಂವರ ಮಂಟಪದಲ್ಲಿ ಅವನ ಬಾಹ್ಯಕ್ಕೆ, ವರ್ಚಸ್ಸಿಗೆ ಆಕರ್ಷಿತಳಾಗಿ ಕೇಳಿದ ವಾಕ್ಯದ ಗೂಢಾರ್ಥ. ಗಂಜುಗಲಿ ಗಾಂಗೇಯ ಗಂಗಾಪುತ್ರ, ಹಸ್ತಿನಾಪುರದ ರಾಜ ಗದ್ದುಗೆಯ ಬಲಪಾರ್ಶ್ವ ಕಾದಿರಿಸಿದ್ದೇನೆ ನಿಮಗೆ. ಎಲ್ಲೂ ಅವ ತಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದು ಹೇಳಲಿಲ್ಲ, ನಮ್ಮನ್ನು ಮುಟ್ಟಲಿಲ್ಲ. ಹಸ್ತಿನಾಪುರದ ಸಿಂಹಾಸನದ ಒಡೆಯ ತಾನೆಂದು ಹೇಳಲಿಲ್ಲ. ಮೋಸ ಮಾಡಿದ ಗಂಗಾಪುತ್ರ, ಭೀಷ್ಮನಂತೆ ಪ್ರತಿಜ್ಞಾ ಬದ್ಧನಂತೆ. ಅವನ ಪ್ರತಿಜ್ಞೆಗೆ ಒಂದಿಷ್ಟು ಉಪ್ಪು. ಆದರೂ ಅವನಲ್ಲಿ ಒಂದಿಷ್ಟು ಸಾತ್ವಿಕತೆ ಇದ್ದರೆ ನನ್ನ ಮನಸ್ಸಿನ ಅಂತರಾಳದ ಆಸೆ ಅವನಲ್ಲಿ ತೋಡಿಕೊಳ್ಳುತ್ತೇನೆ. ನನಗೆ ಈ ವಿಚಿತ್ರ ಪ್ರಾಣಿ ಬೇಡ. ನಾನು ನನ್ನ ಪ್ರಿಯ ಸಾಲ್ವನನ್ನೇ ಸೇರುತ್ತೇನೆ. ಗಂಗಾಪುತ್ರ, ನನ್ನದೊಂದು ನಿವೇದನೆ. ಸ್ವಯಂವರದ ವೇದಿಕೆಯಲ್ಲಿ ನೀನು ಬಿರುಗಾಳಿಯಂತೆ ಬಂದು ನಮ್ಮನ್ನು ಕರೆದೊಯ್ಯುವಾಗ ಹೇಳಿದ ಮಾತುಗಳಿಗೆ ದ್ವಂದ್ವಾರ್ಥವಿತ್ತೆಂದು ಈಗ ಅರ್ಥವಾಗಿದೆ. ನಿನ್ನನ್ನು ಅಲ್ಲಿ ಸ್ವಯಂವರದಲ್ಲಿ ಕಂಡಾಗ ನಮಗೆಲ್ಲ ಆಶ್ಚರ್ಯವೂ ಆಗಿತ್ತು. ಏನಿದು, ಭೀಷ್ಮ ಪ್ರತಿಜ್ಞೆ ಮುರಿದನೆ ಎಂದು. ಯೌವನದ ಮದದಲ್ಲಿ ನಮ್ಮ ರೂಪ ಸೌಂದರ್ಯಕ್ಕೆ ಮನಸೋತು ಗಾಂಗೇಯನು ವಚನ ಭ್ರಷ್ಟನಾದ ಎಂಬ ಹೆಮ್ಮೆಯ ಆವೇಶ, ಸಂದರ್ಭದ ಅವಸರ, ವಿವರ ಕೇಳಲಾಗಲಿಲ್ಲ. ಈಗ ನಿಮ್ಮ ಮಾತಿನ ನಿಜ ಅರ್ಥ ಎನಗಾಗಿದೆ. ಎನ್ನ ಸಹೋದರಿಯರು ಮದುವೆಯಾಗಲು ಒಪ್ಪಿದ್ದಾರೆ. ನಾನು ಮಾತ್ರ ಒಲ್ಲೆ. ನಾನು ಸಾಲ್ವನನ್ನು ಪ್ರೀತಿಸಿದ್ದೆ, ಅವನನ್ನೇ ವರಿಸುತ್ತೇನೆ. ದಯಮಾಡಿ ಗಂಗಾಪುತ್ರ, ನನ್ನನ್ನು ಅವನಲ್ಲಿಗೆ ಕಳುಹಿಸಿಕೊಡು. ಭೀಷ್ಮನಿಗೆ ತಾನು ಉದ್ದೇಶಪೂರ್ವಕವಾಗಿ ಇವಳಿಗೆ ಮೋಸ ಮಾಡಿದ್ದೇನೆ ಎಂಬ ವಿಚಾರ ಚುಚ್ಚುತ್ತಲೇ ಇತ್ತು. ಹಾಗೆ ಅವ ಅಂಬೆಯ ಆಸೆಯನ್ನು ಪೂರ್ಣ ಮನಸ್ಕನಾಗಿ ರಾಜ ಔಚಿತ್ಯದಿಂದ ಅವಳ ಪ್ರಯಾಣ ಏರ್ಪಡಿಸುತ್ತಾನೆ. ಆದರೆ ಅಂಬೆಯ ಮುಂದಿನ ಕತೆ ಅವಳು ಅಂದುಕೊಂಡಂತೆ ನಡೆಯುವುದಿಲ್ಲ. ಅವಳು ಎಲ್ಲರಿಂದಲೂ ಅವಮಾನಿತಳು, ಅಸ್ಪರ್ಶಿತಳೂ ಆಗಿ ಪಡಬಾರದ ಕಷ್ಟ ನಷ್ಟ ಅನುಭವಿಸುತ್ತಾಳೆ. ಈ ಘಟನೆಗಳು ಮುಂದಿನ ಕುರುಕ್ಷೇತ್ರ ಯುದ್ಧದ ಅಂತ್ಯಕ್ಕೆ ದುರ್ಯೋಧನನ ಸೋಲಿಗೆ ಕಾರಣೀಭೂತವಾಯಿತು. ಅಂಬೆಯ ರೋಚಕ, ಶೋಚಕ ಹಾಗೂ ದುಃಖಭರಿತ ಅಂತ್ಯದಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಿ. ಭೀಷ್ಮನು ಪ್ರತಿಜ್ಞಾಬದ್ಧರಾಗಿ ಯಾರೆಲ್ಲರ ಭವಿಷ್ಯವ ಸುಖ ಸಂತೋಷ ನಾಶ ಮಾಡಿದನೋ ಅದನ್ನೀಗ ಆಲಿಸುವವಂತರಾಗಿ.
ಮಾಯಾವಿಯಂತೆ ಮರಳು ಮಾಡಿದ ನನಗೆ ಆ ಗಂಗಾಪುತ್ರ. ನಾನಿಲ್ಲಿ ನೇಣಿನ ನೆರಳಲ್ಲಿ, ಕೊರಳಿನ ಸುತ್ತ ಉರುಳಲ್ಲಿ ಎಲ್ಲರಿಂದಲೂ ತಿರಸ್ಕೃತೆಯಾಗಿ ಬಂಜರ ಮರಳಲ್ಲಿ ಹೊರಳಾಡುತ್ತಿದ್ದೇನೆ. ಭೀಷ್ಮ ಬಲು ದೊಡ್ಡ ಉದಾರಿಯಾಗಿ ಕಿಂಚಿತ್ತು ಸಾತ್ವಿಕತೆ ಕರುಣೆ ತೋರಿ ಎನ್ನನು ಸಾಲ್ವನಲ್ಲಿಗೆ ಕಳುಹಿಸಿಕೊಟ್ಟ. ಸಾಲ್ವ ನನ್ನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಗೆದ್ದ ಎತ್ತಿನ ಬಾಲ ಹಿಡಿಯುವವಳೆ, ಹೋಗು ನಿನ್ನ ಭೀಷ್ಮನ ಹಿಂದೆ ಎಂದು ಹೀಯಾಳಿಸಿದ. ಪರಶುರಾಮರ ಬಳಿ ಎನ್ನ ಬವಣೆಯ ಅವರ ಪಟ್ಟದ ಶಿಷ್ಯ ಮಾಡಿದ ಅಪರಾಧವ ಅರುಹಿದೆ. ಅದು ಗೋರ್ಖಲ್ಲ ಮೇಲೆ ಮಳೆ ಹೊಯ್ದಂತಾಯಿತು. ಗಂಡಸರು ಗಂಡುಗೊಡಲಿ ಹೊತ್ತವರು, ಅತಿರಥ ಮಹಾರಥರು ಉದ್ದುದ್ದ ಭಾಷಣ ಪ್ರತಿಜ್ಞೆ ಮಾಡುತ್ತಾರೆ. ಆದರೆ ಅಂತಿಮವಾಗಿ ಕಾರ್ಯಕ್ಕೆ ಬರುವಾಗ ಒಬ್ಬ ಶೋಷಿತ ಹೆಂಗಸಿನ ಆಸರೆಯ ಪ್ರಶ್ನೆ ಬರುವಾಗ ಎಲ್ಲರೂ ಒಂದೇ ಜಾತಿ. ಕಳ್ಳ ಕಾರಣ ಹೇಳಿ ಜಾರುವುದು. ತ್ರೇತಾಯುಗದಲ್ಲಿ ಶ್ರೀರಾಮ ಪಿತೃವಾಕ್ಯ ಪರಿಪಾಲಕನೆಂದು ಲೋಕಪ್ರಸಿದ್ಧನಾದ. ಸೀತೆ ನಿರ್ದೋಷಿ, ಜೀವನ ಪರ್ಯಂತ ಪಡಬಾರದ ಕಷ್ಟ ದುಃಖ ಪಟ್ಟಳು. ಇಲ್ಲಿ ಈಗ ದ್ವಾಪರದಲ್ಲಿ ಭೀಷ್ಮನ ಪ್ರತಿಜ್ಞೆ ಪಾಲಿಸಲು ನಾನು ಮತ್ತು ನನ್ನಂಥ ಅನೇಕರ ಜೀವನ ದುರಂತವಾಯಿತು. ಈ ಶೋಚನೀಯ ಸಂದರ್ಭ ಮುಂದಿನ ಕುರುಕ್ಷೇತ್ರ ಯುದ್ಧದ ಅಂತ್ಯದ ನಾಂದಿಯಾಯಿತು. ಶಿವನನ್ನು ತಪಸ್ಸು ಮಾಡಿ ಒಂದು ವರ ಪಡೆದೆ. ಶಿವನು ಏನಗೊಂದು ಹಾರವನ್ನಿತ್ತು ಹೇಳಿದ, ನಿನ್ನ ಮುಂದಿನ ಜನ್ಮದಲ್ಲಿ ಈ ಹಾರವನ್ನು ಹಾಕಿದಾಗ ನೀನೇ ಭೀಷ್ಮನ ಅಂತ್ಯಕ್ಕೆ ಕಾರಣೀಭೂತಳಾಗುವಿ ಎಂದು. ಇಲ್ಲೇ ನನ್ನ ಕೊರಳಿನ ಅಂತ್ಯ ಆರ್ತನಾದ ಕೇಳಲು, ನನ್ನ ನೇತಾಡುವ ಶವದ ಅಂತಿಮ ಸಂಸ್ಕಾರ ಮಾಡಲು ಮತ್ತು ನನ್ನ ಜೀವಿತದ ಕೊನೆಯ ಇಲ್ಲ ನನ್ನ ಸಾವಿನ ಕೊನೆಯ ಆಧಾರವಾದ ಕೊಂಬೆಯ ಮೇಲೆ ನೇತು ಹಾಕಿದ್ದೇನೆ ಆ ಹೂವಿನ ಹಾರವನ್ನು. ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಾದರೂ ಭೀಷ್ಮನ ವಿನಾಶಕ್ಕೆ ನಾನೇ 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 ಕಾರಣವಾಗುತ್ತೇನೆ. ಇದು ನನ್ನ ಕಾಶಿರಾಜನ ಜ್ಯೇಷ್ಠ ಪುತ್ರಿ ಅಂಬೆಯ ಪ್ರತಿಜ್ಞೆ. ಜೈ ಅಮ್ಮ ಭವಾನಿ, ಕರೆದುಕೋ ನಿನ್ನ ಮಗಳನ್ನು ನಿನ್ನೊಡಲಿಗೆ. ಕಾಲಚಕ್ರ ಉರುಳಿತು. ವಿಚಿತ್ರ ವೀರ್ಯ ಸಂತಾನರಹಿತನಾಗಿ ಗತಿಸಿದ. ಭೀಷ್ಮನು ಪುನಃ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ. ತಾಯಿ ಸತ್ಯವತಿ ಮಗನನ್ನು ಸ್ಮರಿಸಲು ಶ್ರೀಕೃಷ್ಣ ದ್ವೈಪಾಯನ ಬಂದು ನಿಯೋಗ ಪದ್ಧತಿ ಮುಖೇನ ಅಂಬಾಲಿಕೆ ಮತ್ತು ಅಂಬಿಕೆಯ ಮೂಲಕ ಧೃತರಾಷ್ಟ್ರ ಮತ್ತು ಪಾಂಡು ಎಂಬ ಗಂಡು ಮಕ್ಕಳ ಜನ್ಮಕ್ಕೆ ಕಾರಣನಾಗುತ್ತಾನೆ. ಹಿರಿಯನಾದ ಧೃತರಾಷ್ಟ್ರ ನೇತ್ರಹೀನ, ಆದ್ದರಿಂದ ರೋಗಗ್ರಸ್ತನಾದರೂ ಪಾಂಡು ನಿಮಿತ್ತ ಮಾತ್ರಕ್ಕೆ ಪಟ್ಟವೇರುತ್ತಾನೆ. ಗದ್ದುಗೆಯ ಕಾಯುವ ಭಾರ ಭೀಷ್ಮನ ಮೇಲೇ ಇತ್ತು. ಏತನ್ಮಧ್ಯೆ ಭೀಷ್ಮನ ಸಂಕಷ್ಟಕ್ಕೆ ಒಗ್ಗರಣೆಯಂತೆ ಪಾಂಡು ಅತಿಕಾಮ ಪೀಡಿತನಾಗಿ ಗತಿಸಿದ. ಈಗ 100 ಮಕ್ಕಳ ಸಂಸಾರಿಕ ಹಾಗೂ ಸಂಸ್ಕಾರಿಕ ಜವಾಬ್ದಾರಿ ಪಿತಾಮಹನ ಮೇಲೆ ಬಿತ್ತು. ಪಿತೃರಹಿತ ಕುಂತಿ ಪುತ್ರರು ಭೀಷ್ಮನ ಒಲವನ್ನು ಸಂಪಾದಿಸಿದರು. ಈಗ ಎಲ್ಲರೂ ಯೌವನಿಕರಾಗಿದ್ದಾರೆ. ಹಸ್ತಿನಾಪುರದ ರಾಜಪದವಿಗೆ ನಡೆದಿದೆ ತೀವ್ರ ಸೆಣಸಾಟ. ಕುರುವಂಶದ ವಿನಾಶದ ಶಪಥ ತೊಟ್ಟ ರಾಣಿ ಗಾಂಧಾರಿ ಅನುಜ ಶಕುನಿಯ ಪ್ರೇರಣೆ ಮೇಲೆ ದುರ್ಯೋಧನ ಧರ್ಮರಾಯನಿಗೆ ಪಗಡೆ ದ್ಯೂತಕ್ಕೆ ಆಹ್ವಾನ ಇಯ್ಯುತ್ತಾನೆ. ಮಹಾರಾಜ ಧೃತರಾಷ್ಟ್ರನ ಒಡ್ಡೋಲಗದಲ್ಲಿ ಭೀಷ್ಮ, ದ್ರೋಣ, ಕೃಪ, ವಿದುರ ಮುಂತಾದ ಹಿರಿಯರ ಮುತ್ಸದ್ದಿಗಳ ಸಮಕ್ಷಮದಲ್ಲಿ ನಡೆದಿದೆ ತಯ್ಯಾರು. ತಾಯಿ ಗಾಂಧಾರಿಯ ಗರ್ಭದ ಭ್ರೂಣ 2 ವರ್ಷವಾದರೂ ಇನ್ನೂ ಬೆಳೆಯುತ್ತಿತ್ತು. ತೇಜೋಮಯರು, ಋಷಿವರೇಣ್ಯರು, ಕುರುವಂಶ ಹಿತೈಷಿಗಳು ಆದ ವೇದವ್ಯಾಸನ ವರಬಲದಿಂದ ಬೆಳೆಯುತ್ತಿತ್ತು ಈ ಭ್ರೂಣ.
ಜಗತ್ತಿನಲ್ಲಿ ಹಿಂದೆಂದಿಗೂ ಇದ್ದಿರದ ಮುಂದೆಂದೂ ಇರಲಾರದ ಪ್ರಬಲ ಕುವರನನ್ನು ತಯಾರು ಮಾಡುತ್ತಿತ್ತು. ಏತನ್ಮಧ್ಯ ಚಿಕ್ಕಮ್ಮ ಕುಂತಿ ಗರ್ಭವತಿಯಾಗಿ 9 ತಿಂಗಳನ್ನಲ್ಲಿ ಅಣ್ಣ ಧರ್ಮರಾಯನಿಗೆ ಜನ್ಮವಿತ್ತಳು. ತಂದೆ ಧೃತರಾಷ್ಟ್ರ ಹಿರಿಯವನಾದರೂ ಅಂಧತ್ವದಿಂದ ರಾಜ್ಯಭಾರವನ್ನು ತಮ್ಮ ಪಾಂಡುವಿಗೆ ವಹಿಸಿದ್ದ. ಚಿಕ್ಕಪ್ಪನಾದರೆ ಚಿರರೋಗಗ್ರಸ್ತ. ಹೀಗಾಗಿ ಹಸ್ತಿನಾವತಿಯ ಗದ್ದುಗೆ ಅರಸುತನ ಜಿಜ್ಞಾಸೆಯಲ್ಲಿತ್ತು. ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ಯಾರು ಸಿಂಹಾಸನವನ್ನು ಅಲಂಕರಿಸುತ್ತಾರೆ? ಈ ಸಂಕಷ್ಟದ ಸಮಯದಲ್ಲಿ 2 ಮಕ್ಕಳನ್ನು ಹೆತ್ತ ಕುಂತಿ ಚಿಕ್ಕಮ್ಮ ನನ್ನ ಮಾತೆಯಲ್ಲಿ ಗಾಬರಿ ಆತಂಕ ಉಂಟು ಮಾಡಿದಳು. ಗಾಂಧಾರಿ ಮಾತೆ ಹತಾಶಳಾಗಿ ನಿಸ್ಸಹಾಯಕಳಾಗಿ ತನ್ನ ಉದರ ಬಳೆದುಕೊಳ್ಳಲು ಗರ್ಭಪಾತವಾಗಿ ಇನ್ನೂ ಬೆಳೆಯುತ್ತಿದ್ದ ಆ ಭ್ರೂಣ ಅರ್ಧಾವ್ಯಸ್ಥೆಯಲ್ಲಿ ಹೊರಬಂದಿತ್ತು. ಆದರೆ ವ್ಯಾಸನು ಕುರುವಂಶವನ್ನು ಕಾಪಾಡಲು ಪ್ರಣಾಳ ಶಿಶು ಸಂಸ್ಕರಣದ ವ್ಯವಸ್ಥೆ ಮಾಡಿದ. ಹಾಗೆ ಹುಟ್ಟಿದ 100 ಗಂಡು ಮಕ್ಕಳಲ್ಲಿ ನಾನೇ ಹಿರಿಯವನು. ಸುಯೋಧನ ನನ್ನ ನಿಜ ಪ್ರವೃತ್ತಿ ಬಿಂಬಿಫ ನಾಮಧೇಯ. ಆದರೆ ಈ ದುಷ್ಟ ದುರುಳ ದುರ್ಬುದ್ಧಿ ಪೂಸಿದ ಜಗತ್ತು ದುರ್ಯೋಧನ ನೀನು ಕೆಟ್ಟ ಬುದ್ಧಿಯುಳ್ಳವ ಎಂದು ಅಲ್ಲಗೆಳೆಯಿತು. ಇದು ಇಂದಲ್ಲ, ನನ್ನ ಬಾಲ್ಯದಿಂದಲೇ ನನ್ನನ್ನು ಬೆನ್ನ ಬೆಳೆದ ಬೇತಾಳದಂತೆ ಕಾಡಿದೆ. ಯಾರಿದಕ್ಕೆ ಮುಖ್ಯ ಕಾರಣರು? ಪಿತಾಮಹ ಭೀಷ್ಮನು. ಮಕ್ಕಳು ಎಳೆ ಪ್ರಾಯದಲ್ಲಿ ಮಾಡಿದ ತಪ್ಪನ್ನು ಕೂಡಲೇ ಮರೆತು ಜೀವನ ಮುಂದುವರಿಯಬೇಕು. ಅವ ಹಾಗೆಯೇ, ಅವ ಯಾವತ್ತು ಹಾಗೆ ಎಂಬ ವಾಕ್ಯಗಳು ಒಂದು ಮಗುವಿನ ಮೇಲೆ ಶಾಶ್ವತ ಪರಿಣಾಮ ಬೀರಿ ನಂತರ ತನಗರಿವಿಲ್ಲದಂತೆ ಆ ಮಗು ಆ ಕುಕರ್ಮಗಳನ್ನು ಬಿಂಬಿಸಲು, ಆ ಅಪಾದನೆಯನ್ನು ಪೂರ್ಣಗೊಳಿಸಲು ಹೆಣಗುತ್ತದೆ. ಅದರ ಫಲಶ್ರುತಿಯೇ ನಾನು, ದುರ್ಯೋಧನ. ನಾವೀಗ ಒಡ್ಡೋಲಗದಲ್ಲಿ ನೆರೆದಿದ್ದೇವೆ. ಶಕುನಿ ಮಾವನು ದ್ಯೋತಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯಲ್ಲಿ ನಿರತನಾಗಿದ್ದಾನೆ. ತ್ರೇತಾಯುಗದಲ್ಲಿ ಮಹಾರಾಜ ದಶರಥ, ಜನಕ ಮುಂತಾದ ಮಹಾಮಹಾ ಚಕ್ರವರ್ತಿಗಳ ಆಳ್ವಿಕೆಗೆ ಬರುವ ಮೊದಲು ಅವರ ಪೂರ್ವಜರು ಗಂಗಾ ನದಿಯ ಇಕ್ಕಡೆಗಳಲ್ಲಿ ಉದ್ದಗಲಕ್ಕೂ ಆಳಿಕೊಂಡಿದ್ದರು. ಗಂಗಾ ನದಿಯ ನಿತ್ಯ ಪ್ರವಹಿಸುವ ಯಥೇಚ್ಛವಾದ ನೀರು, ಫಲವತ್ತಾದ ಭೂಮಿ, ವನಸಂಪತ್ತು ಎಲ್ಲ ಸೇರಿ ಸಕಲ ರಾಜ್ಯಗಳು ಸುಭೀಕ್ಷವಾಗಿದ್ದವು. ಅಧರ್ಮಿಗಳು, ಅಧಮರು, ಅಸಮರ್ಥರು, ಆಷಾಢಭೂತಿಗಳೆಂದು ಇರಲೇ ಇಲ್ಲ. ಶ್ಯಾಮ ಡಾಮರಗಳಿರಲಿಲ್ಲ, ಭಿಕ್ಷೆಯಲ್ಲೂ ದಾನಾರ್ಥಿಗಳಿರಲಿಲ್ಲ, ರೋಗ ರುಜಿನವಿರಲಿಲ್ಲ. ಹೀಗೆ ಎಲ್ಲ ದೇಶದ ಪ್ರಜೆಗಳು ಸುಖ ಸಂತೃಪ್ತಿಯಲ್ಲಿದ್ದರು. ಆದರೆ ಈ ಅತಿ ಸುಂದರ ಸ್ವರ್ಗವನ್ನು ಮೀರಿಸುವಂಥ ಮಾದರಿ ಜಗತ್ತು ಬಹಳ ವರ್ಷ ಬಾಳಲಿಲ್ಲ. ದಕ್ಷಿಣದಿಂದ ರಾವಣನ ಪೂರ್ವಜರ ಪ್ರಹರವನ್ನು ತಡೆಯದಾಯಿತು. ಅವರ ಸಾಮಂತತ್ವ ಸ್ವೀಕಾರ ಮಾಡಲೇಬೇಕಾಯಿತು. ಕಾರಣವೇನೆಂದರೆ ಅವರ ಧರ್ಮಾತಿರೇಕ ಜೀವನ ಶೈಲಿ ಪರಿಸರದ ಬಲಗಳನ್ನು ಮರೆಯುವಂತೆ ಮಾಡಿತ್ತು. ಧರ್ಮ ನಮ್ಮನ್ನು ಕಾಪಾಡುತ್ತದೆ, ಸೈನ್ಯದ ಅಗತ್ಯವಿರಲ್ಲ. ಕ್ಷತ್ರಿಯರೂ ಸೇರಿ ಪ್ರಜಾವರ್ಗದವರೆಲ್ಲ ಯುದ್ಧಶಾಸ್ತ್ರದಲ್ಲಿ ಸಮಯ ವ್ಯರ್ಥ ಮಾಡುವವರ ಬದಲು ಕಲೆ, ವೇದಾಧ್ಯಯನ, ಸಾಹಿತ್ಯ ಸೇವೆ, ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ತೊಡಗಬೇಕೆಂದು ನಂಬಿದ್ದರು. ಅದರಂತೆ ಬಾಳಿದರು. ಹೌದು, ತಾತ್ಕಾಲಿಕವಾಗಿ ಭೂಮಿಯೆಲ್ಲ ಸ್ವರ್ಗದಂತಿತ್ತು. ಆದರೆ ಅದು ಕ್ಷಣಿಕ ಮಾತ್ರ ನನಸಾಗಿತ್ತು. ಅಸುರರು ವೇದಾಧ್ಯಯನ ಮಾಡದೆ ಬರೀ ಯುದ್ಧ ನೀತಿ, ದೈಹಿಕ ಕಸರತ್ತಿನಲ್ಲೇ ಬೆಳೆದು ಜನಾಂಗದವರ ಮುತ್ತಿಗೆ ಇಡಲು ಇವರ ಧರ್ಮ, ವೇದಾಧ್ಯಯನ ಇವನ್ನು ಕಾಪಾಡಲಿಲ್ಲ. ಗಂಗಾ ತೀರದ ರಾಜ್ಯಗಳೆಲ್ಲ ಅಸುರರ ಸಾಮಂತರಾದರು. ಈ ಘಟನೆಗಳು ಅಸುರರ ಸಂಹಾರಕ ಶ್ರೀ ರಾಮಚಂದ್ರನ ಅವತಾರಕ್ಕೆ ಕಾರಣೀಭೂತವಾಯಿತು. ಇದರಿಂದ ಕಲಿತ ಪಾಠವೇನೆಂದರೆ ಧರ್ಮಕ್ಕೆ ಇತಿಮಿತಿ, ತಾತ್ವಿಕ ಚಿಂತನೆ, ಸಾಂದರ್ಭಿಕ ಬದಲಾವಣೆಯ ಮುಂತಾದ ಕಟ್ಟುಪಾಡುಗಳನ್ನು ಅನುಸಂಧಾನಿಸಬೇಕು. ಕುರುಡು ಧರ್ಮ ಸರ್ವನಾಶಕ್ಕೆ ಕಾರಣ. ಸಾವಿರಾರು ಮಂದಿ ಸೈನಿಕರ ಹತಗೈಯುವ ಬೃಹತ್ ಕದನ ಮಾಡಿ ರಾಜ್ಯ ಯಾರದ್ದು ಎಂದು ನಿಶ್ಚಯ ಮಾಡಬೇಕೋ ಇಲ್ಲ ವ್ಯಸನಿಗಳ, ದುರ್ಜನರ, ಧರ್ಮಬಾಹಿರರ ಜೂಜಾಡಿಯೋ? ತುಂಬಾ ದೀರ್ಘಾಲೋಚನೆ ಮಾಡಿ ಆಡಿಯೇ ಸಿದ್ಧನೆಂದು ಬಗೆದಿದ್ದೇನೆ. ಧರ್ಮ ಸಂಕಷ್ಟದಲ್ಲಿ ಸಿಕ್ಕಿಬಿದ್ದ ಧರ್ಮರಾಯ ನಾನು. ನಾವೀಗ ಒಡ್ಡೋಲಗದಲ್ಲಿ ಸನ್ನಿಹಿತರಾಗಿದ್ದೇವೆ. ಬಾಲ್ಯದಲ್ಲಿ ಬಲು ಪೋಖರಿ,
ನಾನು ಮಾಡದ ಕಿತಾಪತಿಯೇ ಇಲ್ಲ. ನಾವು 106 ಜನ ಮಕ್ಕಳು, ಆಡಿದ್ದೇ ಆಟ. ಆದರೆ ದುಃಖಕರ ವಿಚಾರವೇನೆಂದರೆ ಈ ದಾಯಾದಿ ಮತ್ಸರ ನಮಗೂ ನಮ್ಮ ದೊಡ್ಡಪ್ಪನ ಮಕ್ಕಳಿಗೂ ಆಗುತ್ತಲೇ ಇರಲಿಲ್ಲ. ಒಂದು ದಿನ ನಾನು ಒಬ್ಬನೇ ಆಡುತ್ತಿರಲಾಗಿ ಏನೋ ಘಮಘಮ ತಿಂಡಿಯ ಪರಿಮಳ ಬಂದಿತು. ಮೊದಲೇ ಹೊಟ್ಟೆ ಬಾಕ, ಕೇಳಬೇಕೆ? ನಾಸಿಕ ಅಗ್ರಾಣಿಸಿದ್ದನ್ನು ಕಣ್ಣು ಹುಡುಕಿತು. ಕಾಲು, ಕೈ, ಕಿವಿ, ಜಿಹ್ವಾಗ್ರ ಯಶಸ್ವಿಯಾಗಿ ಶೀಘ್ರವಾಗಿ ಕೆಲಸ ಮಾಡಿತು. ಅದು ವಿಷಪೂರಿತ ಆಹಾರವೆಂದು ಅರಿಯದೆ ನಾನು ಮೂರ್ಛಾಪನ್ನನಾಗಿ ಬಿದ್ದೆ. ಅಲ್ಲೇ ಅವಿತಿದ್ದ ದಾಯಾದಿಗಳು ನನ್ನ ಕೈ ಕಾಲು ಕಟ್ಟಿ ನದೆಗೆ ಹಾಕಿದರು. ಮುಳುಗಿ ಹೋಗಿ ಬಿದ್ದೆ ನಾನು ಪಾತಾಳ ಲೋಕಕ್ಕೆ, ನಾಗಗಳ ನಾಡಿಗೆ. ಅಲ್ಲಿನ ನಾಗರಾಜ ನನ್ನ ಮುಗ್ಧ ಬಾಲಕನ ಚೆಹರೆ ನೋಡಿ ಕನಿಕರಗೊಂಡು ಅಮೃತವೀಯಲು ನವಜೀವನ ಪಡೆದೆ. ಮಕ್ಕಳಿಗೆ ಬೆಳೆಯುವ ವಯಸ್ಸಲ್ಲಿ ತುಂಬ ತಿನ್ನುವ ಆಸೆ ಇರುತ್ತದಂತೆ. ಅದರಂತೆ ಬೆಳೆಯುತ್ತಾರೆ. ಜಗತ್ತು ಅವರಿಗೆ ಹೊಟ್ಟೆ ಬಾಕ, ತೋರದವ, ಮೆದುಳಿಗೆ ಗ್ರಾಸ ಉಣಿಸು ಬದಲು ಉದರಕ್ಕೆ ತುಂಬಿಸುವ ಎಂದೆಲ್ಲ ಹಾಸ್ಯ ಮಾಡುತ್ತಾರೆ. ಆದರೆ ವಾಸ್ತವತೆ ಬೇರೆ ಇದೆ ಎಂದು ತೋರಿಸಿದವ ನಾನು. ಪಂಡಿತರಲ್ಲಿ ಪಂಡಿತೋತ್ತಮ, ಸೃಜನಶೀಲೆಯ ಸಾಕಾರ ಮೂರ್ತಿ, ಶೀಘ್ರ ಕೋಪಿ, ನಳನನ್ನು ನಾಚಿಸುವ, ಬಾಣಸಿಗ ಕೌಶಲ್ಯ, ಬಲಾಢ್ಯರಲ್ಲಿ ಅಗ್ರಗಣ್ಯ, ಬಲಾಢ್ಯ ಭೀಮಸೇನ ಅಂದರೆ ನಾನು ನನ್ನ ಸಹೋದರರೊಡನೆ ಇಲ್ಲಿ ಒಡ್ಡೋಲಗದಲ್ಲಿ ನೆರೆದಿದ್ದೇವೆ. ವತ್ಸ, ನಿನಗೇನು ಕಾಣಿಸುತ್ತದೆ? ಗುರುಗಳೇ, ನನಗೆ ನೀವು, ಮರ, ಮರದ ಕೊಂಬೆ ಎಲ್ಲ ಕಾಣಿಸುತ್ತದೆ. ಬಿಡಲೇ ನನ್ನ ಬಾಣವ? ಗುರುಗಳೇ, ಬೇಡ ಬೇಡ ಬೇಡ, ನಿಲ್ಲು. ನಿನ್ನ ತಮ್ಮನನ್ನು ಪರೀಕ್ಷಿಸೋಣ. ಹೇಳು, ನಿನಗೇನು ಗೋಚರಿಸುತ್ತದೆ? ಗುರುಗಳೇ, ನನಗೆ ಗಿಳಿ, ಮರದ ಕೊಂಬೆ ಏಕದೃಷ್ಟಿಯಲ್ಲಿ ಅಡಕವಾಗಿದೆ. ಬಿಡಲೇ ನನ್ನ ಕೊರಂಬವ? ಗುರುಗಳೇ, ಬೇಡ ಬೇಡ ಬೇಡ, ನಿಲ್ಲು. ನಿನ್ನ ತಮ್ಮನನ್ನು ಪರೀಕ್ಷಿಸೋಣ. ಹೇಳು ಶಿಷ್ಯೋತ್ತಮನೇ, ನಿನಗೇನು ಕಾಣಿಸುತ್ತದೆ? ನನಗೆ ಗಿಳಿಯ ಕಂಠ ಶಿರವನ್ನು ಪರಿಚ್ಛೇದಿಸುವ ನೇರಿಗೆ ಕಾಣುತ್ತದೆ ಗುರುವರೇಣ್ಯ. ಛೇದಿಸಲೇ ಗಿಳಿಯ ಶಿರವ? ಆ ಗಳಿಗೆ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಂದು ಗುರು ದ್ರೋಣಾಚಾರ್ಯರು ಆಶೀರ್ವಾದ ಮಾಡಿದರು. ವತ್ಸ, ಕುರುವಂಶದ ಅಲ್ಲ, ಜಗತ್ತಿನ ಅತ್ಯಂತ ತೀಕ್ಷ್ಣಮತಿ ಧನುರ್ಧಾರಿಯಾಗಿ ನಾನು ನಿನ್ನನ್ನು ಸಿದ್ಧ ಮಾಡುತ್ತೇನೆ. ಈ 3 ಲೋಕದಲ್ಲಿ ನಿನಗೆ ಯಾರು ಸಾಟಿ ಇರಕೂಡದು. ಈ ದ್ರೋಣನ, ಈ ನಿನ್ನ ಗುರುವಿನ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವಂತಹ ಶಿಷ್ಯನನ್ನಾಗಿ ನಿನ್ನ ತರಬೇತಿ ಮಾಡುತ್ತೇನೆ. ಗುರುಗಳ ಆಶೀರ್ವಾದ ನನಗೆ ಶ್ರೀರಕ್ಷೆಯಾಗಿ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸುವಂತಹ ಭಾಗ್ಯ ನನ್ನದಾಯಿತು. ಈ ನಿಮ್ಮೆದುರು ನಿಂತಿರುವುದು 3 ಲೋಕದ ಗಂಡ, ಅಪ್ರತಿಮ ವೀರ, ಗಾಂಧೀವಿ, ಅತಿರಥ ಮಹಾರಥಿಕರಲ್ಲಿ ಅಗ್ರಗಣ್ಯ ಎಂದು ಲೋಕಪ್ರಸಿದ್ಧ ಪಾರ್ಥ ಯಾನೆ ಅರ್ಜುನ ಎಂದರೆ ನಾನೇ. ನನ್ನ ಅಗ್ರಜರಾದ ಯುಧಿಷ್ಠಿರ, ಭೀಮ, ತಮ್ಮಂದಿರಾದ ನಕುಲ, ಸಹದೇವ ನಾವೆಲ್ಲ ಈ ಮಹಾಸಭೆಯಲ್ಲಿ ಉಪಸ್ಥಿತರಾಗಿದ್ದೇವೆ. ರಾಜಾದಿರಾಜರು, ಋಷಿಗಳು, ಹಿರಿಯ ಮುತ್ಸದ್ದಿಗಳು ಎಲ್ಲರೂ ನೋಡುತ್ತಿದ್ದಂತೆ ಆ ಶ್ವೇತವರ್ಣ, ಸುಂದರವದನ, ಶೂರ, ಧೀರ, ಹೆಣ್ಮಕ್ಕಳ ಕಣ್ಮಣಿ ನಿರಾಯಾಸವಾಗಿ ತನ್ನ ಅಪ್ರತಿಮ ಶಸ್ತ್ರ ಸಾಮರ್ಥ್ಯದಿಂದ ಸ್ವಯಂವರದ ಷರತ್ತನ್ನು ಸುಲಭದಲ್ಲಿ ಈಡೇರಿಸಿದ. ಕಾತುರದಿಂದ ಕಾದಿದ್ದ ಕನ್ಯಾಮಣಿ ಕಪ್ಪಾದರೂ ಅತೀ ಸೌಂದರ್ಯದ ಆಗರ. ನಿಲ್ಲಿ, ನಾನು ಏನು ಹೇಳಿದೆ? ಕಪ್ಪಾದರೂ ಅತಿ ಸುಂದರಿ? ಏನಿದರ ಅರ್ಥ? ಆದರೂ ಯಾಕೆ ಇಲ್ಲಿ? ಶ್ವೇತವರ್ಣ, ಕರಾಳ ಕಪ್ಪು, ಕಪ್ಪು ವರ್ಣವಲ್ಲವೇ? ಬಿಳಿಯಾದ ಮಾತ್ರಕ್ಕೆ ಸೌಂದರ್ಯ ಯಾಕೆ ಇರಬೇಕು? ಭೂತ ಪಿಶಾಚಿಗಳು ಜನ ಬೆದರಿ ಬಿಳಿಸಿದಾಗ ಅದು ಬಿಳಿ, ಅದರಲ್ಲೇನಿದೆ ಸೌಂದರ್ಯ? ನಾ ಕಾಣೆ. ಇರಲಿ, ನಮ್ಮ ಕತೆಗೆ ಬರೋಣ.
ಆ ಸುಂದರಿ ಹಾರವನ್ನು ಹಾಕಿ ಸ್ವಯಂವರನನ್ನು ಚುನಾಯಿಸಿದಳು. ಎಂಥ ಭಾಗ್ಯವಂತಳು ಆ ನಾರಿಮಣಿ. ಈ ವಿಚಾರ ಹೇಳುವಾಗ ತ್ರೇತಾಯುಗದಲ್ಲಿ ನಡೆದ ಒಂದು ಘಟನೆ ಜ್ಞಾಪಕಕ್ಕೆ ಬರುತ್ತದೆ. ಶ್ರೀರಾಮನಂಥ ಮನ್ಮನೋತ್ತಮನನ್ನು, ಅಯೋಧ್ಯೆಯ ರಾಜಕುಮಾರನನ್ನು ಪಡೆದ ಸೀತಾಮಾತೆ ಧನ್ಯಳು. ತನ್ನ ಇಡೀ ಜೀವನವನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಕಳೆಯುವ ಕನಸು ಕಂಡವಳು. ಆದರೆ ಆ ವಿಧಿಯ ವಿಕಟ ನೋಟದಲ್ಲಿ ಅವಳ ಭವಿಷ್ಯ ಬೇರೆಯೇ ಆಗಿತ್ತು. ಅವಳು ಗೊಂಡಾರಣ್ಯ ಮಧ್ಯದಲ್ಲಿ, ನಂತರ ರಕ್ಕಸರ ಮಧ್ಯೆ, ಏಕಾಂತದಲ್ಲಿ, ಕಡೆಗೆ ಎಲ್ಲರಿಂದಲೂ ತ್ಯಜಿಸಲ್ಪಟ್ಟವಳಾಗಿ, ಅಗ್ನಿಯೂ ದಹಿಸದವಳಾಗಿ, ಎಲ್ಲರಿಂದಲೂ ದೂರೀಕರಿಸಲ್ಪಟ್ಟವಳಾಗಿ, ಅನಾಥೆಯಾಗಿ ಹೆತ್ತವ ಭೂಮಾತೆಯ ಗರ್ಭ ಸೇರಿದಳು. ಈ ಕತೆ ನಡೆದು ಶತಮಾನಗಳು ಸಂದಿದವು. ನಾನೀಗ ದ್ವಾಪರ ಯುಗದಲ್ಲಿದ್ದೇನೆ. ಆದರೆ ಈಗಲೂ ಪರಿಸ್ಥಿತಿ ಹಾಗೇ ಇದೆ. ಸಮಾಜದಲ್ಲಿ ಸ್ತ್ರೀಯರ ಅಂತಸ್ತು, ಪುರುಷರಿಗೆ ಸಮಾನತೆ ಇವಲ್ಲಿ ಏನೂ ಬದಲಾವಣೆಯಾಗಿಲ್ಲ. ನಾನು ಯಾರೆಂದು ಗ್ರಹಿಸಿದ್ದೀರಿ? ನಾನೇ ಯಜ್ಞಕುಂಡೋದ್ಭವಿ ಯಜ್ಞಸೇನಿ. ನನ್ನ ತೀರ್ಥರೂಪರು ಆ ದ್ರೋಣನನ್ನು ಸದೆಬಡಿಯಲು ಗಂಡು ಮಗ ಬೇಕೆಂದು ಹಾಂಪರಿದು ಯಜ್ಞ ಮಾಡಲು ಯಜ್ಞ ಫಲದ ಉಪಲಬ್ಧವಾಗಿ ಉದ್ಭವಿಸಿದಳು ನಾನು. ಚಿರ ಯೌವನದಿಂದ ಬಾಧಿತಳು ನಾನು. ಕಪ್ಪಿದ್ದರೂ ಗಂಡಸರ ಮನಸೆಳೆವ ಸೌಂದರ್ಯ ನನ್ನದು. ನನ್ನ ಪೂರ್ವಜನ್ಮದಲ್ಲಿ ಕಠಿಣ ತಪಸ್ಸು ಮಾಡಲು ಗೋದಾಳನಾಥ ಶಿವ ಪ್ರತ್ಯಕ್ಷನಾದ. ಪಂಚಗುಣಗಳೆನ್ನ ಪತಿಯನಿಗೆ ಕರುಣಿಸು ದೇವ ಎಂದು ನಾನು ಪ್ರಾರ್ಥಿಸಿದ್ದೆ. ನನ್ನ ಪ್ರಾರ್ಥನೆ ಆ ಪರಮಾತ್ಮನಿಗೆ ಎತ್ತುವಾಗ ದೇವಿ ಸರಸ್ವತಿ ಪತಿಗಿಲ್ಲದ ಪಂಚಗುಣಗಳುಳ್ಳ ಗಂಡ ಇವಳಿಗೆ ಸಿಕ್ಕಬಾರದೆಂದು ಗಂಡನ ಕಿವಿಯಲ್ಲಿ ಗೊಣಗಾಡಲು ಅಸ್ಪಷ್ಟವಾಗಿ ಕೇಳಿಸಿಕೊಂಡ ಶಿವ ನನಗೆ ಪಂಚಪತಿಯರನ್ನೇ ಕರುಣಿಸಿದ. ನಾನೇ ಭಾಗ್ಯವಂತಳು. ಸೀತಾಮಾತೆಗೆ ಒಬ್ಬ ಪತಿ, 3 ಅತ್ತೆಯಂದಿಯರು. ನನಗಾದರೂ 5 ಪತಿಯರು, ಒಬ್ಬ ಅತ್ತೆ. ನಾನೇ ಭಾಗ್ಯವಂತಳು. ಗಂಡುಗಲಿಗಳು, ಧರ್ಮದ ಆಕಾರ ಮೂರ್ತಿಗಳು, ಶೌರ್ಯದಲ್ಲಿ ಅತಿರಥರಾದಂಥ ಪಂಚಪತಿಯರೆನಗೆ. ಋತುಮತಿಯಾದ ನಾನು ಸಂಪ್ರದಾಯದಂತೆ ಏಕವಸ್ತ್ರಧಾರಿಯಾಗಿ ನನ್ನ ಅಂತಃಪುರದಲ್ಲೇ ವಿಹರಿಸುತ್ತಿದ್ದೇನೆ. ನನ್ನ ಸಖಿಯರಿಂದ ಕೇಳಿ ಅರಿತೆ, ನನ್ನ ಪಂಚಪತಿಯರು ಮನೋಲ್ಲಾಸಕ್ಕೆಂದು ಒಡ್ಡೋಲಗದಲ್ಲಿ ಪಗಡೆ ಆಟದಲ್ಲಿ ನಿರತರಾಗಿದ್ದಾರಂತೆ. ರಾಜನಾದವನಿಗೆ ಮನೋರಂಜನೆ ನಿಮಿತ್ತ ಹಿತಮಿತದಲ್ಲಿ ಕ್ರೀಡೆ ಅಗತ್ಯವೆಂದು ಕೇಳಿದ್ದೇನೆ. ಅವರು ಆಡಲಿ, ನಾನು ಇಲ್ಲೇ ವಿರಮಿಸುತ್ತೇನೆ. ಶಕುನಿಯ ನೇತೃತ್ವದಲ್ಲಿ ದ್ಯೂತ ಶುರುವಾಗುತ್ತದೆ. ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯ ಅಗಲುವಿಕೆಯ ವಿರಹ ವೇದನೆಯಲ್ಲಿದ್ದ ವಿಹ್ವಲಚಿತ್ತನಾದ ಶ್ರೀರಾಮ ಎಲ್ಲೆಲ್ಲೂ ಸೀತೆಯನ್ನೇ ಕಾಣುತ್ತಾನಂತೆ. ಹಾಗೆ ಧರ್ಮ 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 ಎಂದು ಧರ್ಮದಲ್ಲಿ ಮುಳುಗಿ ಹೋದ ಧರ್ಮರಾಯನ ಧರ್ಮದ ಕಪ್ಪಡಿ ದುರ್ಯೋಧನನ ಅವನ ಮಾವನ ಶಕುನಿಯ ಕಪಟ ಆಟವ ಅರಿಯದಂದನು. ತಾನು ಹಿರಿಯ ಧರ್ಮಿಷ್ಠ ಎಂಬ ದುರಹಂಕಾರದ ಮತಿವುಳ್ಳವನಾಗಿ ಅನುಜರ ಹಿತನುಡಿಗಳನ್ನು ಅಲಕ್ಷಿಸುತ್ತಾ ಯಾವುದೇ ಧರ್ಮಕ್ಕೆ, ನೈತಿಕತೆಗೆ, ತಾತ್ವಿಕತೆಗೆ ವಿರುದ್ಧವಾಗಿ ಪಗಡೆಯಾಟ ಮುಂದುವರಿಸಿದ. ಯಾವುದು ಕರ್ಮ, ಯಾವುದು ಧರ್ಮ, ಈ ಮರ್ಮವ ಅರಿಯದ ಹಾಗಿದೆ ನನಗೆ. ಧರ್ಮ ಸಂರಕ್ಷಣೆಗೆ ಜೀವನ ಮುಡುಪಾಗಿಟ್ಟ ನನಗೇಕೆ ಈ ಜಿಜ್ಞಾಸೆ? ಇಷ್ಟು ವರ್ಷ ಧರ್ಮ ಬೋಧಿಸಿದ ಪುತ್ರರಲ್ಲಿ, ಪ್ರಪೌತ್ರರಲ್ಲಿ ಧರ್ಮ ಪ್ರಚೋದಿಸಿದ ನನಗೇ ತಿಳಿಯದಾಗಿದೆ. ಈ ಜೂಜಾಟ ಪಗಡೆ ಆಟವಲ್ಲ, ಕುರುಕುಲ ವಿನಾಶದ ವಿಧಿ. ಸಕಲವನ್ನೂ ತೆರೆದ ಈ ಗಂಗಾ ಪುತ್ರನನ್ನು ಹಿಂಸಿಸುವ ಆಟ. ಜೂಜಾಟದ ಮತ್ತಿನಲ್ಲಿ ಸಿಲುಕಿದ ಧರ್ಮಜ ಮಾಯಾವಿ ಶಕುನಿಯ ಸಂಮೋಹನಾಪಾಶಕ್ಕೆ ದರ್ಶನಾಗಿ ಧರ್ಮಕ್ಕೇ ಜಯ ಎಂಬ ಭ್ರಾಂತಿಯಲ್ಲಿ ಬುದ್ಧಿಯ ಹತೋಟಿ ತಪ್ಪಿ ಮನಸ್ಸನ್ನು ಛಲ್ಲ ಫೆಳ್ಳಿಯಾಗಿ ಬಿಟ್ಟಿದ್ದಾನೆ. ವಿನಾಶ ಖಂಡಿತ, ವಿನಾಶ ಖಂಡಿತ. ಅಗ್ರಜ ಧರ್ಮಜ, ನಿನ್ನೆಯ ಸ್ಪರ್ಧಾ ಮನೋಭಾವ ಮೆಚ್ಚಿದೆ. ಅಣ್ಣ, ಭಲಿರೆ ಭಲಿರೆ. ಹಾ ಹಾ ಹಾ. ತೊಡೋ ಪಣವ ತೊಡೋ. ಬಿಡದಿರು ನಿನ್ನ ಐಶ್ವರ್ಯ, ಸಿರಿ ಸಂಪತ್ತನ್ನ. ಹೂಡು ಹೂಡು ನಿನ್ನ ಕೂಡಿಟ್ಟ ಧನರಾಶಿಯ.
ಮೋಜಿಗೆ ಕೊನೆಯುಂಟೆ ಈ ಜೂಜಿನ ದಾಂಧಲೆಯಲ್ಲಿ? ಇನ್ನೇನು ಬಾಕಿ ಉಳಿದಿದೆ ನಿನ್ನಲ್ಲಿ ಧರ್ಮನಂದನ? ಇನ್ನೇನು ಉಳಿದಿದೆ? ನಾವು ಪಂಚಪಾಂಡವರಿದ್ದೇವೆ, ನಮ್ಮನ್ನೇ ಪಣವಾಗಿಡುತ್ತೇನೆ. ಗೆದ್ದೆ ಗೆದ್ದೆ. ನನಗೀಗ ನೀವೆಲ್ಲ ಅಡಿಯಾಳುಗಳು. ಎಲ್ಲವೋ ಧರ್ಮರಾಯ, ಆಲಿಸುವವನಂತಾಗು. ತೊಡು ತೊಡು ನಿಮ್ಮೈವರ ಬಾರಿಯೆಯ ಪಾಂಚಾಲಿಯ. ಗೆದ್ದರೆ ನೀ ಸೋತ ಎಲ್ಲ ಪಣಸೊತ್ತಿನ ರಾಜ ನೀನು. ಗತಿ ಕೇಡಿನ ಈ ಹೀನ ಸ್ಥಿತಿಯಲ್ಲಿ ಸೋತರೇನು, ನಷ್ಟ ನಿನಗೆ. ಉಭಯ ಸಂಕಟದ ಸಂಕೋಲೆಯಲ್ಲಿ ಸಿಲುಕಿದ ಪಾಂಡುನಂದನ ದ್ಯೂತದ ಸರೋವರದಲ್ಲಿ ತೀರಾ ಮುಳುಗಿ ಹೋಗಿದ್ದಾನೆ. ಆಸರೆಗೆ ಮೊಸಳೆ ಹಿಡಿದರೂ ಒಂದೇ, ಹುಲ್ಲು ಕಡ್ಡಿಯ ಹಿಡಿದರೂ ಒಂದೇ. ಪಾಂಡವರ ಅವನತಿ, ಧರ್ಮಜನ ಸೋಲು ಖಂಡಿತ ಖಂಡಿತ. ತಮ್ಮಂದಿರೇ, ಈ ತನಕ ನಿಮ್ಮ ಎಲ್ಲ ತಾಳ್ಮೆ ಸಹನೆ ಪರೀಕ್ಷಿಸೆ ಪಣತೊಟ್ಟು ಸೋತೆ. ನಮಗೀಗ ಇರುವುದು ನಮ್ಮ ಪ್ರಿಯ ಪತ್ನಿ ಒಬ್ಬಳೆ. ಅವಳು ಪಣತೊಡನೆ ಬೇರೆ ವಿಧಿ ಇಲ್ಲ. ನನಗೆ ಧೈರ್ಯ ಕೊಡಿ ತಮ್ಮಂದಿರೇ. ನನ್ನ ಎದೆಗುಂದಿದ ಆತ್ಮವಿಶ್ವಾಸಕ್ಕೆ ಸ್ಥೈರ್ಯವ ಕೊಡಿ. ಓ ಅಣ್ಣ, ಅಮ್ಮ ದ್ರೌಪದಿಯನ್ನು ಹಂಚಿಕೊಳ್ಳಲಿ ಎಂದಾಗ ನಾನು ಒಂದು ಕ್ಷಣವೂ ತಡವರಿಸಲಿಲ್ಲ. ನಮ್ಮ ಯಾಜ್ಞಾಸೇನಿ, ನಮ್ಮ ಪ್ರಿಯ ಪತ್ನಿ, ನಾವು ಸಿಕ್ಕಿ ಬಿದ್ದಿರುವ ಈ ಕ್ಷಣದಲ್ಲಿ ನಮ್ಮನ್ನು ವಿಮುಕ್ತಗೊಳಿಸುತ್ತಾಳೆ. ಅವಳ ಪವಿತ್ರಮ ಕೈಗುಣ ನಮ್ಮನ್ನು ಕಾಪಾಡಲಿ. ಮಾಡಣ್ಣ, ಮಾಡಬೇಕಾದ್ದನ್ನು ಮಾಡು. ಅಣ್ಣ, ನಿನ್ನ ಇಚ್ಛೆ ನಮಗೆ ಕಟ್ಟಾಗ್ನೆ. ನಮ್ಮನ್ನು ಕೇಳುವುದುಂಟೆ? ಮಾಡು ಮಾಡು. ನಿನ್ನಲ್ಲಿ ಪೂರ್ಣ ನಂಬುಗೆ, ಭರವಸೆ ಇದೆ. ಏನಿದು ಏನಿದು? ಅಯ್ಯೋ, ಎಂಥ ಅನಾಹುತ, ಎಂಥ ಊಹಿಸಲಾಗದ ಅನಾಚಾರ! ಛೇ ಛೇ! ಆ ಧೂತ ಬಂದು ಹೇಳಿದ, ಧರ್ಮರಾಯ ಅವನ ಸರ್ವಸ್ವವನ್ನಲ್ಲದೆ ತನ್ನ ಸಹೋದರರನ್ನೊಡಗೂಡಿ ತನ್ನನ್ನೇ ಪಣವಾಗಿಟ್ಟು ಸೋತನಂತೆ. ಎಂಥ ಮೂಢ ನನ್ನ ಹಿರಿಪತಿರಾಯ! ಈಗ ಕಡೆಗೆ ನನ್ನನ್ನೇ ಜೂಜುಕಟ್ಟೆಯಲ್ಲಿ ಪಣವಾಗಿಟ್ಟು ಸೋತನಂತೆ. ನಾನಿದನ್ನು ನಂಬಲಾರೆ. ಗಂಡುಗಲಿ ಸಾತ್ವಿಕ ಶ್ರೀರಾಮ ತನ್ನ ಪತ್ನಿಯ ಎಲ್ಲ ರಾಜಭೋಗವನ್ನು ತಪ್ಪಿಸಿ ಅವಳ ಎಲ್ಲ ಅಧಿಕಾರವ ವಂಚಿಸಿ 14 ವರ್ಷ ವನವಾಸ ಮಾಡಿಸಿರಬಹುದು. ಧರ್ಮದುರಂದರ ರಘುವರ ಒಬ್ಬ ಅಗಸನ ಮಾತಿಗೆ ಬೆಲೆ ಕೊಟ್ಟ. ತನ್ನ ಧರ್ಮರಿಷ್ಠೆ, ತನ್ನ ವರ್ಚಸ್ಸು ಕಾಯಲು ಸಾಧ್ವಿ ಶಿರೋಮಣಿ ಸೀತಾಮಾತೆಯನ್ನು 2 ಬಾರಿ ಅಗ್ನಿ ಪರೀಕ್ಷೆ ಮಾಡಿಸಿರಬಹುದು. ಅಗ್ನಿ ಪರೀಕ್ಷೆಯಲ್ಲಿ ಮೈಥಿಲಿಯ ಪರಿಶುದ್ಧತೆ ಪ್ರಕಟವಾದರೂ ಹೆಂಡತಿಯನ್ನು ತ್ಯಜಿಸಿರಬಹುದು. ಆದರೆ ಕಡೆಗೆ ಲೋಕಮಾತೆ ಏನು ಹೇಳಿದಳು? ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕಡು ಪಾತಕಂಗೈದು ಪೆಣ್ಣಾಗಿ ಸಂಭವಿಸಿ ದೊಡಲಂಪೊರೆವುದೆನ್ನೊಳ ಪರಾಧಮುಂಟು, ಸಾಕಿಲ್ಲಿರಬೇಡ ನೀನು. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ನಾನು ಪೂರ್ವ ಜನ್ಮದಲ್ಲಿ ಮಾಡಬಾರದ ಪಾಪ ಮಾಡಿ ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ತಪ್ಪು. ನನ್ನ ಪಾಪದ ಫಲವಾಗಿ ಅವನಿಗೆ ದುಃಖ, ನನ್ನನ್ನು ತ್ಯಜಿಸುವುದೇ ಒಳಿತು ಎಂದು ಭೂಜಾತೆ ಭೂಮಿಯಲ್ಲಿ ಐಕ್ಯ ಹೊಂದಿದಳು. ಈ ದ್ವಾಪರದ ಪತಿರಾಯರು ಇನ್ನೂ ಒಂದು ಕೈ ಮೇಲು. ಆ ಶಕುನಿಯ ಕೈಚಳಕವನ್ನರಿಯದ ಈ ಭೂಪರು ಕೈ ಹಿಡಿದ ಪತ್ನಿಗೆ ಕೈ ಕೊಟ್ಟು ನಂತರ ಕೈ ಹೊಸೆಯುತ್ತ ಕೈ ಕಟ್ಟಿ ಬಾಯಿ ಮುಚ್ಚಿ ತಲೆ ತಗ್ಗಿ ನಿಂತಿಹರು ಎಂದು ಕೇಳಿದ್ದೇನೆ. ಬಲಿರೆ. ದೂತನು ದ್ರೌಪದಿಯ ರೌದ್ರಕ್ಕೆ ಬೆದರಿ ಬರಲು ದುರ್ಯೋಧನ ತನ್ನ ತಮ್ಮ ದುಶ್ಯಾಸನಿಗೆ ಪಾಂಚಾಲಿಯ ಎಳೆದುತಾ ಎಂದು ಆದೇಶ ನೀಡುತ್ತಾನೆ. ಋತುಮತಿಯಾದ ಪಾಂಚಾಲಿ ಏಕವಸ್ತ್ರಧಾರಿಯಾಗಿರುತ್ತಾಳೆ. ದುಷ್ಟ ದುಶ್ಯಾಸನನ್ನು ಅವಳನ್ನು ದಾಸಿ ಎಂದು ತುಚ್ಛೀಕರಿಸಿ, ನೀನು ತೊತ್ತು ನಮ್ಮ ಸೊತ್ತು ಎಂದು ಅವಮಾನಿಸಿ, ಅಮಾನುಷತ್ವ ರೀತಿಯಲ್ಲಿ ದರದರ ಎಂದು ಎಳೆದು ತಂದು ಅತಿರಥ ಮಹಾರಥ ಪ್ರಾತಃಕಾಲ ಸ್ಮರಣೀಯರು ಗುರುವರೇಣ್ಯರು ಆದ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ಮುಂತಾದವರ ಷಣ್ಮುಖದಲ್ಲಿ ಕೆಡವುತ್ತಾನೆ. ಆಹಾ, ತಮ್ಮಂದಿರೇ, ಬಂದಳು ನಮ್ಮ ದಾಸಿ. ಎಲ್ಲವೋ ತೊತ್ತೆ, ಬಾ
ನನ್ನ ಬಲ ತೊಡೆಯನ್ನು ಅಲಂಕರಿಸು ಬಾಬಾ. ದುಷ್ಟ, ವಂಚಕ, ನಮಗೆ ಮೋಸ ಮಾಡಿ ನಮ್ಮ ಅಸಹಾಯಕತೆಯನ್ನು ದುರುಪಯೋಗಿಸಿ ದೃಪದ ನಂದಿನಿಯ ಕಂಬನಿಗೆರೆಸಿದೆಯಲ್ಲ. ನಿನ್ನ ಬಲತೊಡೆ ನೆನಪಿಟ್ಟುಕೋ, ನಿನ್ನ ಬಲತೊಡೆ ಅವಳಿಗಲ್ಲ, ನನಗೆ ಮೀಸಲು. ಅದು ನನ್ನ ಸ್ವತ್ತು. ಅದೇ ನಿನ್ನ ಅಧಪತನಕ್ಕೆ ಕಾರಣ. ಅದನ್ನು ಮುರಿಯದಿದ್ದರೆ ನಾನು ಭೀಮನೇ ಅಲ್ಲ. ದುರ್ಯೋಧನ ಹೇಳಿ, ಸಮಯ ಸಾಧಕ. ಪಾಂಚಾಲಿ ಏತಕ್ಕೆ ನಿನ್ನ ದರಿದ್ರ ತೊಡೆ ಮೇಲೆ, ನಿನ್ನ ತೊಡೆ ಮೇಲೆ ನಾನು ಬಂದು ಕೂರಲೇ? ನೀನು ನಿನ್ನ ಅನುಜರು ಆ ಲಂಪಟ ಮಿತ್ರ ಕರ್ಣ ಇಂದಲ್ಲ ನಾಳೆ ನೀವು ಎಸಗುತ್ತಿರುವ ದುರಾಚಾರಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡದೆ ಬಿಡುವವನಲ್ಲ ಈ ಗಾಂಡೀವಿ. ಈ ಮುದಿ ಕಣ್ಣುಗಳು ಕುರುಕುಲದ ಅಧಪತನದ ನಾಂದಿ ನೋಡೀತೆಂದು ನಾನು ಎಂದೆಂದೂ ಭಾವಿಸಿರಲಿಲ್ಲ. ನನ್ನ ನಿಸ್ವಾರ್ಥ ತ್ಯಾಗ, ಉಗ್ರ ಧರ್ಮ ಸಂರಕ್ಷಣಾ ನೀತಿ, ನಿಯತ್ತಿನ ಜೀವನ ಕ್ರಮ, ನಿಷ್ಪಕ್ಷಪಾತ ಸಂಸಾರ ನಿಭಾಯಿಸುವಿಕೆ ಈ ರೀತಿಯಾಗಿ ಯಾಕೆ ಕೊನೆಗೊಂಡಿತು? ಒಂದೇ ಸತ್ತಿಗೆ ಅಡಿಯಲ್ಲಿ ಬೆಳೆದ ಇಬ್ಬರು ರಾಜಕುವರರು ಯಾಕಿಷ್ಟ ಭಿನ್ನರಾದರು? ಮೂಕ ಪ್ರೇಕ್ಷಕನಾಗಿ ನಾನು ಈ ನೀಚಭರಿತ ಅಪದೃಶ್ಯಗಳನ್ನು ನೋಡಿ ಇನ್ನೆಷ್ಟು ಸಹಿಸಬೇಕೋ, ಇನ್ನೆಷ್ಟು ನೋಡಬೇಕೋ? ಎಂಥ ಅಧೋಗತಿ ಇದು! ಒಂದು ಕಡೆ ಪಾಂಡವರು ತಲೆ ತಗ್ಗಿಸಿ ಕೂತಿದ್ದಾರೆ. ನನ್ನ ಪಣ ತೊಟ್ಟವ ಧರ್ಮರಾಯನ ವಂಶಜ, ಧರ್ಮದ ಸಾಕಾರ ಮೂರ್ತಿ ಎನಗೆ ಬೆನ್ನು ಹಾಕಿ ತನ್ನ ಮೋರೆಯನ್ನು ತೋರಿಸಲು ಆಗದೆ ಕೂತಿದ್ದಾನೆ. ಭೀಮಾರ್ಜುನರು ಸಿಟ್ಟಿನಲ್ಲಿ, ಅವಮಾನದಲ್ಲಿ ಕೆಂಪೇರಿದ್ದಾರೆ. ಇನ್ನೊಂದು ಕಡೆ ಕೌರವರು ಕೇಕೆ ಹಾಕಿ ನಗುತ್ತಿದ್ದಾರೆ. ದುರ್ಯೋಧನ ಮೂಢ ತನ್ನ ಬಲ ತೊಡೆಯ ತಟ್ಟಿ ನನಗೆ ಸಂಜ್ಞೆ ಮಾಡುತ್ತಿದ್ದಾನೆ. ಈ ಪುರುಷರ ಪೌರುಷಕ್ಕೆ ಧಿಕ್ಕಾರ. ದೊಡ್ಡಮ್ಮ ಗಾಂಧಾರಿ, ದೊಡ್ಡಪ್ಪ ಧೃತರಾಷ್ಟ್ರ ಇದ್ದಾರೆ. ಪಿತಾಮಹ ಭೀಷ್ಮರು ಅಲ್ಲಿದ್ದಾರೆ. ಅವರ ಮೊರೆ ಹೋಗುತ್ತೇನೆ. ದೊಡ್ಡಮ್ಮ, ದೊಡ್ಡಮ್ಮ, ಏನಿದು? ಏನಿದರ ಅರ್ಥ? ನಿಮಗೆ ಕಾಣದಿರಬಹುದು. ನನ್ನ ರೋಧನ, ನನ್ನ ಅಸಹಾಯಕ ಆರ್ತನಾದ ಕೇಳಲಿಲ್ಲವೋ? ಮೂಕರಾಗಿದ್ದಾರೆ. ವಾಗ್ದೇವಿ ಅವರನ್ನು ತ್ಯಜಿಸಿದಂತಿದೆ. ರೋಧನದಲ್ಲಿ ಮುಳುಗಿದ್ದಾರೆ. ಇಲ್ಲ ಮಗನ ದುಷ್ಕರ್ಮದಲ್ಲಿ ಆಂತರಿಂಗಿಕವಾಗಿ ಭಾಗವಹಿಸುತ್ತಿದ್ದಾರೆ. ಯಾರಿಲ್ಲದಿದ್ದರೂ ಪಿತಾಮಹರು ನನ್ನನ್ನು ಕಾಪಾಡಲೇಬೇಕು. ಪಿತಾಮಹ, ನಾನು ದ್ರೌಪದಿ, ನಿಮ್ಮ ಅತ್ಯಂತ ಪ್ರೀತಿಯ ಮೊಮ್ಮಗಳು. ಒಮ್ಮೆ ಇಲ್ಲಿ ನೋಡಿ, ನಿಮ್ಮ ಪಾದದಲ್ಲಿ ಬಿದ್ದಿದ್ದೇನೆ. ರಜಸ್ವಲೆಯಾದ ನಾನು ಏಕವಸ್ತ್ರದಲ್ಲಿರಲಾಗಿ ನನ್ನ ಕೇಶವನ್ನಿಡಿದು ಎಳೆದು ತಂದಿದ್ದಾನೆ ಈ ದುರುಳ ಪರಸ್ತ್ರೀ ಶೋಷಕ, ಸ್ತ್ರೀಘಾತಕಿ ದುಶ್ಯಾಸನ. ಪಿತಾಮಹ, ಕರುಣಿಸೇನೆಗೆ ನ್ಯಾಯವ? ಇಂಥ ಕ್ರೌರವ, ಅದು ನಿಮ್ಮ ಪ್ರೀತಿಯ ಮೊಮ್ಮಗಳಿಗೆ. ಸಹಿಸುವರೇ ಅಜ್ಜ, ಸಹಿಸುವಿರೇ? ಅಯ್ಯೋ ಅಯ್ಯೋ, ಏನು ಹೇಳಲಿ? ಅತಿ ಕೃಷ್ಣ ಕೈಹಿಣಿ ಕೃಷ್ಣೆ, ಏನು ಹೇಳಲಿ? 5 ಪರಾಕ್ರಮಿಗಳ ನಾಥವತಿಯಾಗಿದ್ದರೂ ಅನಾಥೆಯಂತೆ ನಿನ್ನನ್ನು ದುರ್ಧರ ಪ್ರಚಂಡ ಮಾರುತ ಒಂದು ಅಸಹಾಯಕ ಬಾಳೆಯ ಕುಡಿಯನ್ನು ಜರಸಿ ಉರುಳಿಸುವಂತೆ ತಳ್ಳಿದ್ದಾನಲ್ಲ ಆ ನೀಚ. ಎಲ್ಲ ರಾಜ್ಯದ ಶಾಸನಗಳನ್ನು ಉಲ್ಲಂಘಿಸಿದ್ದಾನಲ್ಲ ಆ ಅಯೋಗ್ಯ ದುಶ್ಯಾಸನ. ಆದರೆ ಮಗಳೇ, ನಾನು ವಚನಬದ್ಧನಾಗಿದ್ದೇನೆ. ಇದು ಭೀಷ್ಮನ ಭೀಷಣ ಭಾಷಣವಲ್ಲ. ದೃಪದ ನಂದಿನಿ, ಇದು ಘನಘೋರ ಪ್ರತಿಜ್ಞೆ. ಹಸ್ತಿನಾಪುರದ ಸಿಂಹಾಸನಕ್ಕೆ ನಾನು ಕಂಕಣಬದ್ಧ. ನಿನ್ನ ಹಿರಿಯ ಪಿತಾಮಹ ಧೃತರಾಷ್ಟ್ರ ಒಂದು ಆಜ್ಞೆ ಎತ್ತರೆ ಸಾಕು. ಈ ಹೊಸಲೆಗಳು, ಕಾಮಭ್ರಷ್ಟಿತ ಅಂಧತಾಮಸಗಳು ನನಗೆ ತೃಣ ಸಮಾನ. ಅವರನ್ನು ದೃಷ್ಟಿ ಮಾತ್ರೇಣ ನಿಯತ್ತಿಗೆ ತರಬಲ್ಲೆ. ಆದರೆ ಯಜ್ಞಸೇನಿಯೇ, ಈ ಪ್ರತಿಜ್ಞಾ ಪೀಡಿತ ಕೈಗೋಳಗಳಿಂದ ಬಂಧಿತವಾದ ಈ ನನ್ನ ಕರಗಳು ಎನ್ನ ಕಣ್ಣೀರ ಧಾರೆಯಲ್ಲಿಯೇ ಕರಗಿ ಕೆಳಗುರುಳಲಿ. ಪಾಂಚಾಲಿ, ಕ್ಷಮಿಸೆನ್ನನ. ನಾನೇನೂ ಮಾಡಲು ಸಾಧ್ಯವಿಲ್ಲ.
ಮುಂಬರಲಿರುವ ದೃಶ್ಯ ಆಗಲಿರುವ ಅತ್ಯಾಚಾರದ ಕಠೋರ ಕರ್ಕಶನಾದ ಯಾವ ನಾರಿಯ ಕಿವಿಗೂ ಗೋಚರವಾಗಬಾರದು. ಹಸ್ತಿನಾವತಿಯ ಮಹಾಚಕ್ರವರ್ತಿಯ ಸಮ್ಮುಖದಲ್ಲಾಗಬಾರದು. ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾನು ಭೀಷ್ಮ ಚ್ಯುತಿ ಮಾಡಿದನೆಂದಾಗಬಾರದು. ಮನ ನೋಯುತ್ತಿದೆ. ಆದರೆ ಈ ನನ್ನ ಪಾದದಡಿಯಲ್ಲಿ ಬಿದ್ದ ಹಸಲೆಯನ್ನು ಕೈಪಿಡಿದು ಮೇಲೆತ್ತಿ ರಕ್ಷಿಸುವ ಸೌಭಾಗ್ಯ ಇದೀಗ ಈ ಭೀಷ್ಮನಲ್ಲಿಲ್ಲ. ಪಂಚಮಿ, ನರ ತೊರೆಯೋ ಹರಿ ಕಾಯ್ವನ್, ಹರಿ ತೊರೆಯೋ ಕರಿ ಕಾಯ್ವನ್. ಪಾಂಚಾಲಿ, ಈ ಕರುಣಾಜನಕ ದುಸ್ಥಿತಿಯಲ್ಲಿರುವ ನಿನ್ನ ಮಾನ ಸಂರಕ್ಷಿಸಲು ಇರುವ ಮಾರ್ಗ ಒಂದೇ. ನಿನ್ನಲ್ಲಿರುವ ಆತ್ಮಶಕ್ತಿ, ಅದರೊಡನೆ ನಿನ್ನ ಅಂತರಾತ್ಮದ ಹರಿಭಕ್ತಿ ಕೂಡಿ ನಿನ್ನನ್ನು ರಕ್ಷಿಸಲಿ. ದೇವಿ, ಆ ಪರಮಾತ್ಮನಲ್ಲಿಯೇ ಪ್ರಾರ್ಥಿಸು. ಹೋಗು, ನಿನ್ನ ಕೈ ಪಿಡಿದ ಪತಿರಾಯರ ದುಃಖ ದೌರ್ಭಾಗ್ಯದಲ್ಲಿ ಪಾಲ್ಗೊಳ್ಳು. ನಾವೆಲ್ಲ ಈಗ ಅಸಹಾಯಕರು. ಆಹಾ ಆಹಾ, ಪಿತಾಮಹ, ಪ್ರತಿಜ್ಞಾಬದ್ಧ ಭೀಷ್ಮ, ಕುರು ವಂಶೋದ್ಧಾರಕ ಭೀಷ್ಮನೇ ಕೇಳು. ಈ ದ್ರುಪದ ನಂದಿನಿಯ ಜರೆ ಕೇಳು. ಎಂಥ ಶೋಚನೀಯ ಸ್ಥಿತಿ ನಿನ್ನದು. ನಿನ್ನ ಕುಪ್ರತಿಷ್ಠೆ ಗಾಯುವಲು, ನಿನ್ನ ಮರ್ಯಾದೆ ಉಳಿವಲು, ನಿನ್ನ ಅಹಂ, ನಿನ್ನ ವರ್ಚಸ್ಸು, ನಿನ್ನ ಪುರುಷತ್ವ ಕಾಪಾಡಲು ಏನನ್ನು ಮಾಡಲು ಸಿದ್ಧ ನೀನು. ನಿನ್ನಂಥ ಸ್ವಾರ್ಥ ಅಂಧ ಪ್ರತಿಜ್ಞಾಬದ್ಧರಿಗೆ ಧಿಕ್ಕಾರ. ಮುದಿ ತಂದೆಯ ಕಾಮಭ್ರಾಂತಿಗೆ ಹಸುಳೆ ಹೆಣ್ಮಗಳ ಮಾನ ತೆಗೆಸಲು ಸಿದ್ಧ ನೀನು. ಎಂಥ ಭೀಷ್ಮನೋ ನೀನು, ನಿಜ ಪುರುಷನೋ? ಮಾತೆ ಗಾಂಧಾರಿ ಸಿಂಹಾಸನದ ಪ್ರತಿನಿಧಿ ಆಕೆ. ದೊಡ್ಡಪ್ಪನನ್ನು ಒಡಂಬಡಿಸಿ ಅವರೆಲ್ಲಾದರೂ ನಿನಗೆ ಜೂಜಿನ ಹೆಸರಿನಲ್ಲಿ ನಡೆಯುತ್ತಿರುವ ಅಪಚಾರ ನಿಲ್ಲಿಸಲು ಹೇಳಿದರೆ ಆಗ ನೀನು ಮಧ್ಯ ತಲೆ ಹಾಕಲೇಬೇಕಾಗುತ್ತದೆ. ಆಗ ಸಿಂಹಾಸನದ ಉತ್ತರಾಧಿಕಾರಿ ದುರ್ಯೋಧನ ಮಾತು ಕೇಳುವುದು, ಪ್ರಸ್ತುತ ಅಧಿಕಾರಿ ಧೃತರಾಷ್ಟ್ರನದ್ದು. ಯಾವ ದ್ವಂದ್ವ ಬೇಡ ನಿನಗೆ, ಯಾವ ಧರ್ಮ ಸಂಕಟವೂ ಬೇಡ. ಭವಿಷ್ಯತ್ತಿನಲ್ಲಿ ಭೀಷ್ಮ ಪ್ರತಿಜ್ಞಾಭಂಗನಾದ ಎಂಬ ಆಪಾದನೆ ಬೇಡ ಎಂದು ನಾನು ನೋಡುತ್ತಿದ್ದಂತೆ ನೀವು ಮಾತೆ ಗಾಂಧಾರಿಯನ್ನು, ದೊಡ್ಡಪ್ಪನನ್ನು ಭಾರೀ ಕಾಳಜಿಯಿಂದ, ಭಾರೀ ಕನಕರದಿಂದ, ಒಡ್ಡೋಲಗದಿಂದ ಹೊರನೂಕಿಸಿದಿರಿ. ಅಳುವ ಗಂಡಸ ನಗುವ ಹೆಂಗಸನನ್ನು ನಂಬಬಾರದು ಎಂಬ ನಾಣ್ಣುಡಿ ಎಷ್ಟು ಸತ್ಯ. ಪುರುಷರು ಅಳುವುದು ಅನ್ಯರಿಗೆ ನೋವಾಯಿತು ಎಂದಲ್ಲ, ಅನ್ಯರಿಂದ ತಮಗೆ ನೋವಾಯಿತಲ್ಲ ಎಂದು. ತ್ರೇತಾಯುಗದಲ್ಲಿ ಸೀತಾಮಾತೆಯ ದಾರುಣ ವೃತ್ತಾಂತ ತಿಳಿದವರಿಗೆಲ್ಲ ಗೊತ್ತಿರುವ ಕಟು ಸತ್ಯವಿದು. ನಿಜ ನಿಜ. ಹರಿತೊರೆಯಲ್ ನಿನ್ನೊಳಗಿನ ಕರಿ ಕಾಯ್ವನ್. ದೇವರಿಗೆ ಸಮಾನರಾದ ಹಿರಿಯರು ತೊರೆಯಲು ಈ ಕೃಷ್ಣೆಯನ್ನು ಆ ಕೃಷ್ಣನೇ ಕಾಪಾಡಬೇಕು. ನಿನ್ನ ಸ್ವಾಮಿ ನಿಷ್ಠೆಗೆ, ನಿನ್ನ ಪ್ರತಿಜ್ಞೆಗೆ ಧಿಕ್ಕಾರ. ನಾನು ಶ್ರೀಹರಿಯನ್ನೇ ಕರೆಯುತ್ತೇನೆ. ಯಜ್ಞಸೇನಿ, ನನ್ನ ದುಃಖದ ಅಳುವಿನ ಆಳದ ಅಳುವನರಿಯ ನೀನು. ಸ್ವಯಂ ನಿರ್ಮಿತ ಪಾಶದ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಬಿದ್ದಿಹೇನು ನಾನು. ಸಿಂಹಕ್ಕೆ ತನ್ನ ಗಾಂಭೀರ್ಯ ಬಿಡಲು, ಜಿಂಕೆಗೆ ತನ್ನ ವೈಯಾರವ ಬಿನ್ನಣವ ಬಿಡಲು, ಮದವೇರಿದ ಗಜಾಸುರನಿಗೆ ತನ್ನ ಕ್ರೋಧವ ಬಿಡಲು ಸಾಧ್ಯವೇ? ಸಕಲರ ಕಾಯ್ದ ದೀನಬಂಧು ಶ್ರೀಹರಿಯೇ, ಎನ್ನಯ ಜೀವನದ ಉಸಿರಾದ ನೀನೇ ಪೇಳು. ಎನ್ನಯ ಜೀವನದ ನಾಡಿಯಾದ ನನ್ನ ಪ್ರತಿಜ್ಞೆ ಈ ಭೀಷ್ಮನಿಗೆ ಬಿಡಲು ಸಾಧ್ಯವೇ? ಶ್ರೀಕೃಷ್ಣ, ಸಾಧ್ಯವೇ? ಇಲ್ಲ ಇಲ್ಲ ಇಲ್ಲ. ಎನ್ನಯ ಪ್ರಾರಬ್ಧ ಕರ್ಮ ಅನುಭವಿಸಿಯೇ ತೀರಬೇಕು. ನೋಡಬಾರದ್ದನ್ನು ನೋಡಿಯೇ ತೀರಬೇಕು. ಅನುಭವಿಸಿಯೇ ತೀರಬೇಕು. ದುಶ್ಶಾಸನನ್ನು ಕೆಣಕುತ್ತಲಿ ಬಲಭೀಮ ವೀಕ್ಷಿಸಲು ಕೋಪೋದ್ರೇಕದಲ್ಲಿ, ಉಟ್ಟ ಏಕವಸ್ತ್ರದಲ್ಲಿ ಕೆದರಿದ ಕೇಶರಾಶಿಯಲ್ಲಿ, ನಡೆದಳ ಅಂಗನೆ ನಡುಗುತ್ತಲಿ, ನಡೆದ ಮುಂದಿನ ಘೋರ ಘಟನೆಗಳು
ಪೇಳುವ ಅಳವು ಇಲ್ಲ ಎನ್ನಲಿ. ಅಳುವೆಯೇ ಆಯಿತು ಆ ಪಂಚಪಾಂಡವ ಕೈಪಿಡಿದ ಪಂಚಮಿಯ ಜೀವನದಲ್ಲಿ. ನಾಯಿ ಬಾಲವನ್ನು ಆಡಿಸುತ್ತಿದೆಯೋ ಇಲ್ಲ ಬಾಲ ನಾಯಿಯನ್ನು? ಇಲ್ಲಿ ಭೀಷ್ಮನು ವೈರಶಿಖೆಯನ್ನು ಬೆಳೆಸಿದನೋ ಇಲ್ಲ ಆ ನಿತ್ಯ ಸರ್ವಾಲಿಂಗನ ವೈರತ್ವ ಭೀಷ್ಮನನ್ನು ನುಂಗಿತೋ ನಾನರಿಯೆ. ಈ ಜಿಜ್ಞಾಸೆಯಲ್ಲಿದ್ದೇವೆ ಈಗ. ಈ ಕುರುಕ್ಷೇತ್ರ ಯುದ್ಧದ ನಾಂದಿ ಭೀಷ್ಮ ಶಪಥಗೈದಾಗ ಆದ ಕಾಲಪುರುಷನೇ ತಾಳಹೀನತೆಯನ್ನು ತಾರಕಕ್ಕೆ ನೂಕಿತೋ ಎಂದು ಕೇಳುತ್ತಾನೆ ಕವಿಯು. ಕಾಲಭೈರವನ ತಾಳ ಸಂಪೂರ್ಣವಾಗಿ ತಪ್ಪಿ ರೋಷಾವೇಶಕ್ಕೆ ಹೋಯಿತು. ಅದರಿಂದ ಆದ ಒಳ್ಳೆ ಮತ್ತು ಕೆಟ್ಟ ಪರಿಣಾಮಗಳಿಗೆ ವೀಕ್ಷಿಸಿ ನಮ್ಮ ಕಥಾನಕದ 3ನೇ ಭಾಗ. ಈಗ ಪಾತ್ರ ಪರಿಚಯ. ನಮಸ್ಕಾರ. ಈಗ ಪಾತ್ರ ಪರಿಚಯ. ಸೂತ್ರಧಾರಿಯಾಗಿ ತಿರುಮಲೆಯ ಹೇಮಾ ಸುಂದರಾಚಾರ್, ಭೀಷ್ಮನಾಗಿ ತಿರುಮಲೆಯ ನಾಗೇಂದ್ರ, ಅಂಬೆಯಾಗಿ ಚನ್ನರಾಯಪಟ್ಟಣದ ದೀಪಾ ಚಟ್ಟಿ, ದ್ರೌಪದಿಯಾಗಿ ಶಿವಮೊಗ್ಗೆಯ ಗೀತಾ ರಾವ್, ದುರ್ಯೋಧನನಾಗಿ ಮದ್ರಾಸಿನ ಮಣಿವಣ್ಣನ್ ಜನಾರ್ದನನ್, ಧರ್ಮರಾಯನಾಗಿ ಅಣ್ಣಿಗೇರಿಯಿಂದ ಬಾಲಾಜಿ ಮೂರ್ತಿ, ಅರ್ಜುನನಾಗಿ ಧಾರವಾಡದಿಂದ ಶ್ರೀಕಾಂತ್ ನಾವ್ರೆ, ಭೀಮನಾಗಿ ರಾಣೆಬೆನ್ನೂರಿನಿಂದ ವಿಜಯ್ ಗುಟ್ಟಲ್. ಈಗ ಸಮಾರೋಪ. ನಮಸ್ಕಾರ. ನಮಸ್ಕಾರ. ಕ್ಷಮಿಸಬೇಕು. ನಮ್ಮ ಈ ಮೇಲಿನ ಭೀಷ್ಮನ ಕರುಣಾಜನಕ ಕತೆ ಎಂಥವರ ಕಣ್ಣಲ್ಲೂ ಬಾಷ್ಪಾಧಾರೆ ಹೊಯ್ದು ಹೋಗುವಂತೆ ಮಾಡಬೇಕು. ನಮ್ಮ ಸೂತ್ರಧಾರರು ತಮ್ಮ ದುಃಖವನ್ನು ತಡೆಯಲಾರದೆ ನಿರ್ಗಮಿಸಿದರು. ನಾನೀಗ ಅವರ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ. ಅಂದು ಒಡ್ಡೋಲಗದಲ್ಲಿ ದುಶ್ಯಾಸನನು ನಿತ್ಯ ಯೌವನೆ ದ್ರೌಪದಿಯ ಸೀರೆ ಸೆಳೆವಲ್ಕೆ ಗಟ್ಟಿಯಾಗಿ ಹಿಡಿದುಕೊಂಡು ಮಾನರಕ್ಷಣೆಗೆ ಹೆಣಗಿದಳು. ದುಶ್ಯಾಸನ ಅತಿ ಬಲದೆದುರು ಅವಳ ಕೋಮಲ ಕರಗಳ ಶಕ್ತಿ ಸಾಕಾಗಲಿಲ್ಲ. ಆಗ ಅವಳಿಗೆ ಭೀಷ್ಮನ ಹಿತನುಡಿ ನೆನಪಾಯಿತು. ಅವನು ಹೇಳಿದ್ದ, ಪಂಚಮಿ ನರತೊರೆಯಲ್ ಹರಿಕಾಯ್ವನ್, ಹರಿತೊರೆಯಲ್ ನಿನ್ನೊಳಗಿನ ಕರಿಕಾಯ್ವನ್. ಮಗಳೇ, ನರಜನ್ಮದಿ ತೊಳಲಾಡುತ್ತಿರುವ ನೀವು ನಿನ್ನ ಪಂಚವಲ್ಲಭರು ಅಶಕ್ತರು, ಅಯೋಗ್ಯರು. ದೇವರಿಗೆ ಸಮಾನರಾದ ನಾವು ಹಿರಿಯರು ಅಸಮರ್ಥರು, ಅಸಹಾಯಕರು. ಎಲ್ಲರೂ ನಿನ್ನನ್ನು ಕೈಬಿಡಲು ಎಲ್ಲರನ್ನೂ ಕಾಯುವ ಆ ಗೋಕುಲ ನಂದನನೇ ನಿನಗೆ ಗತಿ. ಇದು ನೆನಪಾಗಲು ತನ್ನ ಕೈಗಳನ್ನು ಬಿಟ್ಟು, ಹೇ ಗೋಕುಲವಾಸಿ, ಬೃಂದಾವನ ಸಂಚಾರಿ, ಅನಾಥ ರಕ್ಷಕ ಎಂದು ಜಪಿಸಲು ಶ್ರೀಕೃಷ್ಣ ಪ್ರತ್ಯಕ್ಷನಾಗಿ ಪಾಂಚಾಲಿಯ ಪಂಚಂಗುಲದ ಏಕವಸ್ತ್ರ ಸೀರೆ 5,000 ಅಂಗುಲವಾಗಿ ದ್ರೌಪದಿಯ ಮಾನ ಕಾಪಾಡುತ್ತಾನೆ. ದ್ರೌಪದಿ ಕೇಳ್ತಾಳಂತೆ, ಅಣ್ಣ ಯಾಕಿಷ್ಟು ತಡ ಮಾಡಿದೆ ಈ ತಂಗಿ ಕೃಷ್ಣೆಯ ನೆರವಿಗೆ ಬರಲು? ಅದಕ್ಕೆ ಕೃಷ್ಣ ನಗುತ್ತಾ ಹೇಳ್ತಾನೆ, ತಂಗಿ, ನೀನು ನಂದಗೋಕುಲ ಕೃಷ್ಣ ಬಾ, ಬೃಂದಾವನ ಸಂಚಾರಿ ಕೃಷ್ಣ ಬಾ ಎಂದು ನೀನು ಕರೆದಾಗ ಬೃಂದಾವನ ಎಕ್ಸ್ಪ್ರೆಸ್ ಟ್ರೈನು ಹತ್ತಿ ಬರುವಾಗ ಸ್ವಲ್ಪ ನಿಧಾನವಾಯಿತು. ನನ್ನೊಳಗಿನ, ನನ್ನ ಆತ್ಮದೊಳಗಿನ ಕೃಷ್ಣ ಬಾರೋ ಎಂದು ಕರೆದಿದ್ದರೆ ಕೂಡಲೇ ಪ್ರತ್ಯಕ್ಷನಾಗಿ ಬಿಡುತ್ತಿದ್ದೆ ಎಂದು. ತಾತ್ಪರ್ಯ, ದೇವರು ನಿಮ್ಮೊಳಗಿದ್ದಾನೆ, ಆ ಕಲ್ಲಿನ ಮೂರ್ತಿಯಲ್ಲ, ವರ್ಣರಂಜಿತ ಚಿತ್ರದಲ್ಲಂತೂ ಅಲ್ಲ, ದೇವಸ್ಥಾನದಲ್ಲಂತೂ ಖಂಡಿತ ಅಲ್ಲ. ಭೀಷ್ಮನು ತನ್ನ ದುರಂತ ಭವಿಷ್ಯದ ಭವ್ಯ ಕಟ್ಟಡಕ್ಕೆ ಇನ್ನೊಂದು ಪದರ ಅಡಿಪಾಯ ಹಾಕುತ್ತಾನೆ.
ಧರ್ಮ ಪ್ರತಿಜ್ಞೆ ಕಾಪಾಡೋದು ಎಂಬ ಅಂಧ ಶ್ರದ್ಧೆಯಲ್ಲಿ ನುಂಗಲಾಗದ ತಪ್ಪುಗಳನ್ನು ಮಾಡುತ್ತಾನೆ. ಇಲ್ಲಿಗೆ ಭಾಗ 2 ಮುಗಿಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸಿ 3ನೇ ಹಾಗೂ ಕೊನೆಯ ಭಾಗ. ನಮಸ್ಕಾರ.